24 ಅವ್ಯಕ್ತ ಮುರಳಿಯ ರಿವೈಸ್ ಡೇಟ್ ಇದೆ 30/3/1999. ಬಾಬ್ದಾದ ತಿಳಿಸ್ತಾ ಇದ್ದಾರೆ, ತೀವ್ರ ಪುರುಷಾರ್ಥದ ಕಿಚ್ಚನ್ನು ಜ್ವಾಲೆಯಾಗಿ ಪರಿವರ್ತಿಸುವ ಮೂಲಕ ಬೇಹದ್ದಿನ ವೈರಾಗ್ಯದ ಅಲೆಯನ್ನ ಹರಡಿಸಿರಿ. ಬೇಹದ್ದಿನ ವೈರಾಗ್ಯದ ಅಲೆಯನ್ನು ಹರಡಿಸಿ. ಇಂದು ಬಾಬ್ದಾದರವರು ಪ್ರತಿಯೊಂದು ಮಗುವಿನ ಮಸ್ತಕದ ಮೇಲೆ 3 ರೇಖೆಗಳನ್ನ ನೋಡ್ತಾ ಇದ್ದಾರೆ. ಅದರಲ್ಲಿ 1ನೆಯ ರೇಖೆ ಆಗಿದೆ. ಬಾಬಾ 3 ರೇಖೆಗಳನ್ನ ನೋಡ್ತಿದ್ದಾರೆ. ಅದರಲ್ಲಿ ಮೊದಲನೇ ರೇಖೆ ಆಗಿದೆ ಪರಮಾತ್ಮ ಪೋಷಣೆಯ ಭಾಗ್ಯದ ರೇಖೆ. ಪರಮಾತ್ಮ ಪೋಷಣೆ ಅಥವಾ ಪಾಲನೆಯ ಭಾಗ್ಯದ ರೇಖೆ. ಈ ಪರಮಾತ್ಮ ಪೋಷಣೆಯ ಭಾಗ್ಯ ಇಡೀ ಕಲ್ಪದಲ್ಲಿ ಈಗ ಒಮ್ಮೆ ಮಾತ್ರ ಪ್ರಾಪ್ತಿ ಆಗ್ತಾ ಇದೆ. ಸಂಗಮ ಯುಗವನ್ನ ಹೊರತುಪಡಿಸಿ ಈ ಪರಮಾತ್ಮ ಪೋಷಣೆಯು ಇನ್ನೆಂದೂ ಪ್ರಾಪ್ತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಬಾಬಾ ಹೇಳ್ತಾರೆ, ಸಂಗಮ ಯುಗದಲ್ಲಿ ಮಾತ್ರ ಪರಮಾತ್ಮ ಪೋಷಣೆ ಪಾಲನೆ ಮಾಡುವಂತ ಸಮಯ ಆಗಿದೆ. ಈ ಸಮಯ ಬಿಟ್ರೆ ಮತ್ತೆ ಎಲ್ಲೂ ಕೂಡ ಈ ರೀತಿಯ ಪೋಷಣೆ ಪ್ರಾಪ್ತಿ ನಿಮ್ಗೆ ಸಿಗೋದಿಲ್ಲ. ಈ ಪರಮಾತ್ಮ ಪಾಲನೆಯು ಅತಿ ವಿರಳವಾಗಿ ಕೆಲವೇ ಇಂತಹ ಭಾಗ್ಯವಾಗಿದೆ. ಬಾಬಾ ಕೂಡ ಹೇಳ್ತಿದ್ದಾರೆ, ಇಂತಹ ಪರಮಾತ್ಮ ಪಾಲನೆ ಪಡ್ಕೊಳ್ಳುವಂಥದ್ದು ಅತಿ ವಿರಳ, ಕೆಲವು ಮಕ್ಕಳಿಗೆ ಮಾತ್ರ ಪ್ರಾಪ್ತಿ ಆಗಿದೆ. ಎಲ್ರಿಗೂ ಈ ಪರಮಾತ್ಮದ ಪಾಲನೆ ಇಲ್ಲ ಅಂತೇಳಿ ಬಾಬಾ ಹೇಳ್ತಿದ್ದಾರೆ. 2ನೇ ರೇಖೆ ಆಗಿದೆ ಪರಮಾತ್ಮ ಶಿಕ್ಷಣದ ಭಾಗ್ಯದ ರೇಖೆ. ಬಾಬಾ ಶಿಕ್ಷಕನ ರೂಪದಲ್ಲಿ ಓದಿಸ್ತಾ ಇದ್ದಾರೆ. ಹಾಗಾಗಿ ಶಿಕ್ಷಣದ ಭಾಗ್ಯದ ರೇಖೆ. ಪರಮಾತ್ಮ ಶಿಕ್ಷಣ ಇದು ಎಂಥ ಭಾಗ್ಯವಾಗಿದೆ. ಇಲ್ಲಿ ಸ್ವಯಂ ಪರಮಾತ್ಮನೇ ಶಿಕ್ಷಕನಾಗಿ ಓದಿಸ್ತಾ ಇದ್ದಾರೆ. ಬಾಬಾ ಸ್ವಯಂ ಶಿಕ್ಷಕನಾಗಿ ಓದಿಸ್ತಾ ಇದ್ದಾರೆ. 3ನೇ ರೇಖೆ ಆಗಿದೆ ಪರಮಾತ್ಮ ಪ್ರಾಪ್ತಿಯ ರೇಖೆ. ಪರಮಾತ್ಮ ಪ್ರಾಪ್ತಿಯ ರೇಖೆ. ಯೋಚಿಸಿ, ಎಷ್ಟೊಂದು ಪ್ರಾಪ್ತಿಗಳಿವೆ. ಎಲ್ಲರಿಗೂ ನೆನಪಿದೆಯಲ್ಲವೇ? ಪ್ರಾಪ್ತಿಗಳ ಪಟ್ಟಿ ಇಷ್ಟು ದೊಡ್ಡದಾಗಿದೆ. ಬಾಬಾ ಕೂಡ ಕೇಳ್ತಿದ್ದಾರೆ, ಬಾಬಾರವರಿಂದ ಏನೆಲ್ಲ ಪ್ರಾಪ್ತಿಗಳು ಸಿಕ್ಕಿದಾವೆ ತಮಗೆ ನೆನಪಿದೆನಾ? ಪಟ್ಟಿ ಮಾಡಿದ್ದೀರಾ? ಎಷ್ಟು ದೊಡ್ಡ ಪಟ್ಟಿ ಆಗತ್ತೆ. ಎಷ್ಟೇನೆಲ್ಲ ಪ್ರಾಪ್ತಿ ಸಿಕ್ಕಿದಾವೆ. ಎಷ್ಟು ಸುಖ ಸಿಕ್ಕಿದೆ, ಶಾಂತಿ ಸಿಕ್ಕಿದೆ, ಆರೋಗ್ಯ ಸಿಕ್ಕಿದೆ, ಶಕ್ತಿ ಸಿಕ್ಕಿದಾವೆ, ಗುಣಗಳು ಸಿಕ್ಕಿದಾವೆ. ಹೀಗೆ ಬಾಬಾ ಹೇಳ್ತಾರೆ, ಪಟ್ಟಿ ಮಾಡ್ತಾ ಹೋಗಿ ಎಷ್ಟು ದೊಡ್ಡ ಲೀಸ್ಟೇ ಆಗತ್ತೆ. ಹಾಗಾಗಿ ಈ 3 ರೇಖೆಗಳು ಪ್ರತಿಯೊಬ್ಬರ ಮಸ್ತಕದಲ್ಲಿ ಮಿಂಚುತ್ತಿವೆ. ತಮ್ಮನ್ನು ಅಂತಹ ಅದೃಷ್ಟಶಾಲಿ ಆತ್ಮನೆಂದು ಪರಿಗಣಿಸ್ತೀರಾ? ಬಾಬಾ ಕೇಳ್ತಿದ್ದಾರೆ. ಈ 3 ರೇಖೆಗಳು ನಾವು ಮಕ್ಕಳ ಮಸ್ತಕದಲ್ಲಿ ಹೊಳಿತಾ ಇದೆ. ಪರಮಾತ್ಮ ಪೋಷಣೆಯ ರೇಖೆ, ಪರಮಾತ್ಮನ ಶಿಕ್ಷಣದ ಭಾಗ್ಯದ ರೇಖೆ, ಪರಮಾತ್ಮನ 3ನೇದಾಗಿದೆ ಪ್ರಾಪ್ತಿಯ ರೇಖೆ. ಎಲ್ಲರ ಮಸ್ತಕದಲ್ಲಿ ಹೊಳಿತಾ ಇದೆ. ನಾವು ಇಂಥ ಅದೃಷ್ಟ ಆತ್ಮ ಅಂತ ಹೇಳಿ ತಾವು ತಿಳ್ಕೊಳ್ತೀರಾ? ಪೋಷಣೆ, ಶಿಕ್ಷಣ, ಪ್ರಾಪ್ತಿ ಜೊತೆಗೆ ಬಾಬ್ದಾದ ಮಕ್ಕಳ ನಿಶ್ಚಯದ ಆಧಾರದ ಮೇಲೆ ಆತ್ಮಿಕತೆ ನೋಡುತ್ತಿದ್ದಾರೆ, ನಶೆಯನ್ನು ಕೂಡ ನೋಡುತ್ತಿದ್ದಾರೆ. ಬಾಬಾದ್ರ ಜೊತೆಗೆ ತಾವು ಮಕ್ಕಳನ್ನ ವಿಶೇಷವಾಗಿ ನೋಡ್ತಾರೆ. ನಿಶ್ಚಯದ ಆಧಾರದ ಮೇಲೆ ಎಲ್ಲರಿಗಂತೂ ಈ ಪ್ರಾಪ್ತಿ ಸಿಕ್ಕಿದಾವೆ. ಆದ್ರೆ ವಿಶೇಷವಾಗಿ ಬಾಬಾ ಆತ್ಮಿಕ ದೃಷ್ಟಿಯಲ್ಲಿ ನೋಡ್ತಾರೆ, ಯಾವ್ಯಾವ ಮಕ್ಕಳಿಗೆ ಎಷ್ಟೆಷ್ಟು ನಶೆ ಇದೆ. ಪ್ರತಿಯೊಂದು ದೈವಿಕ ಮಗು ಎಷ್ಟೊಂದು ಆಧ್ಯಾತ್ಮಿಕ ನಶೆ ಇರುವ ಆತ್ಮರಾಗಿದ್ದಾರೆ. ಹೀಗೆ ಬಾಬಾ ಹೇಳ್ತಿದ್ರೆ, ಒಂದೊಂದು ಮಗು ಎಷ್ಟೆಲ್ಲ ಆಧ್ಯಾತ್ಮಿಕ ನಶೆಯಲ್ಲಿದ್ದಾರೆ ಅದನ್ನು ಕೂಡ ಬಾಬಾ ನೋಡ್ತಿದ್ದಾರೆ. ಇವರು ಇಡೀ ವಿಶ್ವದಲ್ಲಿ ಹಾಗೂ ಇಡೀ ಕಲ್ಪದಲ್ಲಿ ಎಲ್ಲರಿಗಿಂತಲೂ ಅತ್ಯುನ್ನತವಾಗಿರುವಂತವರು, ಮಹಾನರು, ಪವಿತ್ರರು ಆಗಿದ್ದಾರೆ. ಬಾಬಾ ನಾವು ಮಕ್ಕಳನ್ನ ಈ ದೃಷ್ಟಿಯಲ್ಲಿ ನೋಡ್ತಾರಂತೆ. ಒಬ್ಬೊಬ್ಬ ಮಗು ಕೂಡ ಸಾಧಾರಣ ಇಲ್ಲ.
ಎಷ್ಟು ಅತ್ಯುನ್ನತ ಆಗಿದ್ದಾರೆ. ಇಡೀ ಕಲ್ಪದಲ್ಲಿ ತಮ್ಮಷ್ಟು ಶ್ರೀಮಂತರು ಯಾರು ಇಲ್ಲ, ಮಹಾನರು ಯಾರು ಇಲ್ಲ, ಪವಿತ್ರರು ಯಾರಿಲ್ಲ. ಇವರು ಎಷ್ಟು ಅದೃಷ್ಟವಂತರು ಇದ್ದಾರೆ ಅಂತ ಹೇಳಿ ಈ ದೃಷ್ಟಿಯಿಂದ ಬಾಬಾ ಮಕ್ಕಳನ್ನ ನೋಡ್ತಾರೆ. ಜೊತೆಗೆ ದೇವತಾ ರೂಪದಲ್ಲಿ ಸರ್ವಗುಣ ಸಂಪನ್ನರು, ಸಂಪೂರ್ಣ ನಿರ್ವಿಕಾರಿಗಳು, ತನು ಮನದಿಂದ ಪವಿತ್ರ ಆತ್ಮಗಳು, ತಮ್ಮಂತೆ ಬೇರೆ ಯಾರೂ ಕೂಡ ಇರೋದಿಲ್ಲ. ಹೀಗೆ ಬಾಬಾ ಕೂಡ ನೋಡ್ತಿದ್ದಾರೆ. ಗುಣಗಳಲ್ಲೂ ಕೂಡ ಸರ್ವಗುಣ ಸಂಪನ್ನರಿದ್ದೀರಿ, ಮತ್ತೆ ಸಂಪೂರ್ಣ ನಿರ್ವಿಕಾರಿಗಳು, ತನುವಿನಿಂದ ಮನಸ್ಸಿನಿಂದ ಪವಿತ್ರರು, ನಿಮ್ಮಂತೆ ಯಾರು ಕೂಡ ಇರೋದಿಲ್ಲ ಅಂತ ಹೇಳಿ ಬಾಬಾ ಹೇಳ್ತಾರೆ ಇಡೀ ಕಲ್ಪದಲ್ಲಿ. ಹಾಗಾದ್ರೆ ತಾವು ಎಷ್ಟು ಉನ್ನತ ಆದ್ರಿ, ಎಷ್ಟು ಶ್ರೇಷ್ಠ ಆದ್ರಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಪವಿತ್ರರು ಆಗಿದ್ದೀರಿ, ಜೊತೆಗೆ ಶ್ರೀಮಂತರು ಆಗಿದ್ದೀರಿ. ಹೀಗೆ ಬಾಬಾ ಹೇಳ್ತಿದ್ದಾರೆ. ತಾವು ಇಡೀ ಕಲ್ಪದಲ್ಲಿ ಎಲ್ಲರನ್ನ ಹೋಲಿಕೆ ಮಾಡ್ಕೊಂಡು ನೋಡಿದ್ರೆ ತಾವು ಬಹಳ ಶ್ರೀಮಂತರು ಕೂಡ ಆಗಿದ್ರಿ, ಮತ್ತು ಬಹಳ ಪವಿತ್ರ ಆತ್ಮರು ಕೂಡ ಆಗಿದ್ರಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಸ್ಥಾಪನೆಯ ಸಮಯದಲ್ಲೂ ಸಹ ಪ್ರಾಪ್ತದ ಅವರು ಮಕ್ಕಳಿಗೆ ನೆನಪು ತರಿಸ್ತಾ ಇದ್ರು. ಮತ್ತು ಪತ್ರಿಕೆಯಲ್ಲಿ ಸಹ ಓಂ ಮಂಡಳಿಯು ವಿಶ್ವದಲ್ಲಿ ಶ್ರೀಮಂತರೆಂದು ಮುದ್ರಿಸಲಾಗಿತ್ತು. ಯಜ್ಞದ ಆರಂಭದಲ್ಲಿ ಕೂಡ ಬಾಬಾ ಹೇಳ್ತಾರೆ ಏನೆಲ್ಲ ಪ್ರಾಪ್ತಿ ಪಡ್ಕೊಂಡಿದ್ರು ಅದನ್ನ ನೋಡಿ ಪತ್ರಿಕೆಯಲ್ಲಿ ಕೂಡ ಬಂದಿತ್ತು. ಏನಂತ ಬಂದಿತ್ತು? ಓಂ ಮಂಡಳಿ ವಿಶ್ವದಲ್ಲಿಯೇ ಶ್ರೀಮಂತರು, ಅಷ್ಟು ಶ್ರೀಮಂತರಿರುವಂತ ಈ ಮಂಡಳಿ ಆಗಿದೆ, ಈ ಸಂಸ್ಥೆ ಆಗಿದೆ ಅಂತ ಹೇಳಿ ತಿಳ್ಕೊಂಡಿದ್ರಿ. ಇದು ಸ್ಥಾಪನೆಯ ಸಮಯದ ನಿಮ್ಮೆಲ್ಲರ ಮಹಿಮೆಯಾಗಿದೆ. ಸ್ಥಾಪನೆಯ ಕಾರ್ಯದಲ್ಲಿ ತಾವು ಮಕ್ಕಳಿಗಾಗಿ ಮಹಿಮೆ ಮಾಡಿರುವಂಥದ್ದು. ಈ ದಿನ ಎಷ್ಟೇ ದೊಡ್ಡ ಮಲ್ಟಿ ಮಿಲಿಯನರ್ ಇರ್ಬೋದು, ಆದ್ರೂ ಕೂಡ ನಿಮ್ಮಷ್ಟು ರಿಚೆಸ್ಟ್ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಇಷ್ಟೊಂದು ಶ್ರೀಮಂತರಾಗಲು ಇರುವ ಉಪಾಯವಾದ್ರೂ ಏನು? ಬಾಬಾ ಕೂಡ ಹೇಳ್ತಿದ್ದಾರೆ, ಬಲೆ ಈ ಜಗತ್ತಲ್ಲಿ ಮಲ್ಟಿ ಮಿಲಿಯನರ್ಸೇ ಇರ್ಬೋದು, ಆದ್ರೆ ಅವರು ನಿಮ್ಮಷ್ಟು ಶ್ರೀಮಂತರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ನೀವು ಶ್ರೀಮಂತರು ಹೇಗಾದ್ರಿ? ಬಾಬಾ ಕೇಳ್ತಾರೆ, ಏನು ಉಪಾಯ ಇದೆ? ಯಾವ ಉಪಾಯದಿಂದ ತಾವು ಶ್ರೀಮಂತರಾದ್ರಿ ಅಂತ ಹೇಳಿ ಬಾಬಾ ಕೇಳ್ತಿದ್ದಾರೆ. ಇದು ತುಂಬಾ ಚಿಕ್ಕ ಸಾಧನವಾಗಿದೆ. ಬಾಬಾ ಹೇಳ್ತಿದ್ದಾರೆ, ಯಾವುದರಿಂದ ತಾವು ಇಷ್ಟು ಶ್ರೀಮಂತರಾದ್ರಿ? ಅದಕ್ಕೆ ಬಾಬಾ ಹೇಳ್ತಾರೆ, ಅದಕ್ಕೆ ಚಿಕ್ಕ ಸಾಧನ ಇದೆ. ಶ್ರೀಮಂತರಾಗಲು ಜನರು ಎಷ್ಟೊಂದು ಪರಿಶ್ರಮ ಪಡ್ತಾ ಇದ್ದಾರೆ. ಹೊರಗಡೆ ಶ್ರೀಮಂತರಾಗ್ಬೇಕು ಅಂತ ಹೇಳಿ ಹಗ್ಲು ರಾತ್ರಿ ದುಡಿತಾರೆ. ಹೀಗೆ ಬಾಬಾ ಹೇಳ್ತಾರೆ, ಅವರು ಸಮಯ ಎಷ್ಟು ಕೊಡ್ತಾರೆ ತಾವು ಮಕ್ಕಳಿಗೆ ಗೊತ್ತಿದೆ. ಆದ್ರೆ ನೀವು ಇಷ್ಟು ಸಹಜವಾಗಿ ಶ್ರೀಮಂತರಾಗುತ್ತೀರಿ, ಸಾಧನವು ಏನಾಗಿದೆ ಎಂಬುದು ಗೊತ್ತಿದೆ ಅಲ್ಲವೇ? ಬಾಬಾ ಕೂಡ ಹೇಳ್ತಿದ್ದಾರೆ, ಅವರು ಎಷ್ಟು ಪರಿಶ್ರಮ ಪಡ್ತಾರೆ ಶ್ರೀಮಂತರಾಗ್ಲಿಕ್ಕೆ. ಆದ್ರೆ ತಾವು ಶ್ರೀಮಂತರಾಗ್ಲಿಕ್ಕೆ ಸಾಧನ ಏನಾಗಿದೆ ಅನ್ನೋದು ಗೊತ್ತಿದೆಯಾ? ಕೇವಲ ಒಂದು ಸಣ್ಣ ಬಿಂದುವನ್ನ ಇಡ್ಬೇಕು ಅಷ್ಟೇ. ಬಿಂದುವನ್ನ ಇಟ್ಟೆವು, ಗಳಿಕೆ ಆಯ್ತು. ಬಾಬಾ ಹೇಳ್ತಾರೆ, ನಿಮ್ಮ ಸಂಪಾದನೆ ಹೇಗಿದೆ, ನೀವು ಹೇಗೆ ಶ್ರೀಮಂತರಾಗ್ತಿದ್ರಿ, ಎಷ್ಟು ಈಸಿ ಸಾಧನ ಇದು ಅಂತ ಹೇಳಿ ಬಾಬಾ ಹೇಳ್ತಾರೆ. ಕೇವಲ ಚಿಕ್ಕ ಬಿಂದುವನ್ನ ಇಡ್ಬೇಕಾಗಿದೆ. ಬಿಂದುವನ್ನ ಇಟ್ಟಿದ್ದೀರಿ ಅಂದ್ರೆ ಅರ್ಥ ಗಳಿಕೆ ಆಯ್ತು. ತಮ್ಮನ್ನ ಆತ್ಮ ಅಂತ ಹೇಳಿ ತಿಳ್ಕೊಂಡ್ರೆ, ಆತ್ಮಗಳ ತಂದೆಯನ್ನ ನೆನಪು ಮಾಡಿದ್ರೆ ಗಳಿಕೆ ಆಯ್ತು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಎಷ್ಟು ಈಸಿ ಇದೆ, ಇದರಲ್ಲಿ ಏನು ಪರಿಶ್ರಮ ಇದೆ ಅಂತ ಬಾಬಾ ಹೇಳ್ತಿದ್ದಾರೆ. ಪರಮಾತ್ಮನು ಬಿಂದು ಮತ್ತು ಆತ್ಮನು ಬಿಂದು ಮತ್ತು ನಾಟಕವು ಬಿಂದು ಆಗಿದೆ. ಹೀಗೆ ಆತ್ಮ ಅಂತ ಹೇಳಿ ತಿಳ್ಕೊಳ್ಳೋದು, ಪರಮಾತ್ಮನನ್ನ ಬಿಂದು ಅಂತ ನೆನಪು ಮಾಡೋದು, ನಾಟಕನು ಬಿಂದು ಅಂತ ಹೇಳಿ ಬಿಂದುವನ್ನ ಹಾಕ್ತಾ ಹೋಗೋದು, ಇದು ಕೂಡ ಬಿಂದು ಆಯ್ತು. ಹಾಗಾಗಿ ಆತ್ಮ ಬಿಂದುವನ್ನ ಸ್ಮರಿಸಿದೆವು ಅಂದಾಗ ಹೆಚ್ಚಾಯಿತು. ಹೀಗೆ ಬಾಬಾ ಹೇಳ್ತಾರೆ, ಆತ್ಮ ಅಂತ ಸ್ಮರಣೆ ಮಾಡಿದ್ರೆ ಸಾಕು, ತಮ್ಮ ಸಂಪತ್ತು ಹೆಚ್ಚಾಗ್ತಾ ಹೋಗುತ್ತೆ, ತಾವು ಧನವಂತರಾಗ್ತಾ ಹೋಗ್ತೀರಿ. ಹಾಗೆ ಲೌಕಿಕದಲ್ಲೂ ಕೂಡ ನೋಡಿರಿ, ಬಿಂದುವಿನಿಂದಲೇ ಸಂಖ್ಯೆಯು ದೊಡ್ಡದಾಗುತ್ತಾ ಹೋಗುತ್ತದೆ. ಒಂದರ ಮುಂದೆ ಬಿಂದುವನ್ನ ಹಾಕಿದರೆ ಏನಾಯ್ತು? 10 ಆಯ್ತು. 2 ಬಿಂದುಗಳನ್ನ ಹಾಕಿದರೆ, 3 ಬಿಂದುಗಳನ್ನ ಹಾಕಿದರೆ, 4 ಬಿಂದು ಹಾಕಿದರೆ ಸಂಖ್ಯೆ ಎಷ್ಟು ಬೇಗ ವೃದ್ಧಿ ಆಯ್ತು, ಎಷ್ಟು ಈಸಿಯಾಗಿ ದೊಡ್ಡ ಸಂಖ್ಯೆ ಆಯ್ತು. ಹಾಗೆ ಬಾಬಾ ಹೇಳ್ತಿದ್ದಾರೆ, ತಾವು ಮಕ್ಕಳು ಕೂಡ ಇಷ್ಟು ಈಸಿಯಾಗಿ ಬಿಂದು ಅಂತ ಹೇಳಿ ತಿಳ್ಕೊಳ್ತೀರಿ, ಬಿಂದುವನ್ನೇ ನೆನಪು ಮಾಡ್ತೀರಿ, ಸಮಸ್ಯೆ ಬಂದಾಗ ಬಿಂದುವನ್ನ ಹಾಕ್ತಾ ಹೋಗ್ತೀರಂದ್ರೆ
ತಮ್ದು ಸಂಪಾದನೆ ಸಂಪಾದನೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಎಷ್ಟು ಸಹಜ ಇದೆ. ಹಾಗಾದ್ರೆ ತಮ್ಮ ಸಾಧನ ಎಷ್ಟು ಸಹಜವಾಗಿದೆ. ಬಾಬಾ ಕೂಡ ಹೇಳ್ತಿದ್ದಾರೆ, ಶ್ರೀಮಂತರಾಗುವಂತ ತಮ್ಮ ಸಾಧನ ಎಷ್ಟು ಸಹಜ ಆಗಿದೆ. ಹೊರಗಡೆ ನೋಡಿ ಎಷ್ಟು ಪರಿಶ್ರಮ ಪಡ್ತಿದ್ದಾರೆ ಶ್ರೀಮಂತರಾಗುವುದಕ್ಕಾಗಿ. ಆದ್ರೆ ತಮ್ದು ಎಷ್ಟು ಈಸಿಯಾಗಿ ಬಿಂದು ಹಾಕ್ತಾ ಮಲ್ಟಿ ಮಿಲಿಯನರ್ಗಿಂತಲೂ ತಾವು ಶ್ರೀಮಂತರಾಗ್ತಾ ಇದ್ದೀರಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ನಾನು ಆತ್ಮ ಈ ನೆನಪಿನ ಬಿಂದುವನ್ನ ಹಾಕುವುದು ಅಂದರೆ ಸಂಪತ್ತನ್ನ ಸಂಗ್ರಹಿಸುವುದಾಗಿದೆ. ಬಾಬಾ ಕೂಡ ಹೇಳ್ತಿದ್ದಾರೆ, ನಾನು ಆತ್ಮ ಬಿಂದು ಅಂತ ಹೇಳಿ ತಿಳ್ಕೊಳ್ಳೋದ್ರಿಂದ, ಬಿಂದುವನ್ನ ನೆನಪು ಮಾಡೋದ್ರಿಂದ, ಬಿಂದುವನ್ನು ಹಾಕುವುದ್ರಿಂದ ನನ್ನ ಸಂಪತ್ತು ಸಂಗ್ರಹ ಆಗ್ತಾ ಹೋಗುತ್ತೆ. ಇದು ತಿಳ್ಕೊಳ್ಳಿ ಅಂತ ಹೇಳಿ ಬಾಬಾ ಹೇಳ್ತಿದ್ದೆ. ನಂತರ ತಂದೆ ಬಿಂದುವನ್ನ ಹಾಕಿ ಮತ್ತು ಸಂಪತ್ತನ್ನು ಸಂಗ್ರಹವಾಗುತ್ತಾ ಹೋಗುತ್ತೆ. ತಾನು ಆತ್ಮ ಅಂತ ತಿಳ್ಕೊಂಡ್ರು ಸಂಪತ್ತು ಸಂಗ್ರಹ ಆಗುತ್ತೆ. ತಂದೆಯನ್ನು ಕೂಡ ಬಿಂದು ಅಂತ ಹೇಳಿ ತಿಳ್ಕೊಳ್ಳೋದ್ರಿಂದ, ಅವರನ್ನೇ ನೆನಪು ಮಾಡೋದ್ರಿಂದಲೂ ಸಂಪತ್ತು ಸಂಗ್ರಹವಾಗುತ್ತಾ ಹೋಗುತ್ತೆ. ಕರ್ಮದಲ್ಲಿ, ಸಂಬಂಧ ಸಂಪರ್ಕದಲ್ಲಿ ನಾಟಕದ ಪೂರ್ಣ ವಿರಾಮವನ್ನ ಹಾಕಿರಿ. ಹಿಂದೆ ಆಗಿರುವ ವಿಷಯಗಳಿಗೆ ಪೂರ್ಣ ವಿರಾಮ ಹಾಕಿ ನಿಮ್ಮದು ಸಂಪತ್ತು ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ. ಹೀಗೆ ಬಾಬಾ ಹೇಳ್ತಿದ್ದಾರೆ, ಯಾರೆಲ್ಲ ಸಂಬಂಧ ಸಂಪರ್ಕದಲ್ಲಿ ಬರ್ತೀರಿ, ಕರ್ಮ ಮಾಡೋದ್ರಲ್ಲಿ ಹೋಗ್ತೀರಿ, ಎಲ್ಲದರಲ್ಲೂ ಬಿಂದು ಹಾಕ್ತಾ ಹೋಗಿ. ಎಷ್ಟೆಷ್ಟು ಬಿಂದು ಹಾಕೊಂಡು ಹೋಗ್ತಿರೋ ಬಾಬಾ ಹೇಳ್ತಾರೆ ಅಷ್ಟು ಸಂಪತ್ತು ಹೆಚ್ಚಾಗ್ತಾ ಹೋಗುತ್ತೆ. ಇದೇ ತಮ್ಮ ಸಂಪತ್ತಿಗೆ ಮೂಲ ಆಧಾರ. ಇದರಿಂದಲೇ ತಾವು ಇಷ್ಟು ಶ್ರೀಮಂತರಾಗಿದ್ದೀರಿ. ಹಾಗಾದ್ರೆ ಇಡೀ ದಿನದಲ್ಲಿ ಎಷ್ಟು ಬಾರಿ ಬಿಂದುವನ್ನ ಹಾಕ್ತೀರಿ ಹೇಳಿ? ಬಾಬಾ ಕೇಳ್ತಿದ್ರು. ಹಾಗಾದ್ರೆ ಇಡೀ ದಿನ ನೋಡ್ಕೊಳ್ಳಿ, ಎಷ್ಟು ಬಾರಿ ಬಿಂದು ಹಾಕಿದಿರಿ, ಎಷ್ಟು ಸಂಪಾದನೆ ಮಾಡ್ಕೊಳ್ತಿದ್ದೀರಿ ಅಂತೇಳಿ ಬಾಬಾ ಕೇಳ್ತಿದ್ದಾರೆ. ಅದಕ್ಕಾಗಿ ಪ್ರತಿ ಕ್ಷಣ ಬಿಂದು ಅಂತ ಹೇಳಿ ನೆನಪು ಮಾಡ್ಕೊಳ್ಳಿ. ಬಿಂದುವನ್ನೇ ನೆನಪು ಮಾಡ್ತಾ ಹೋಗಿ. ಪ್ರತಿ ಕ್ಷಣ ಏನ್ ನಡೀತೋ ಅದಕ್ಕೆ ಬಿಂದು ಇಟ್ಟುಕೊಂಡು ಹೋಗ್ತಾ ಇರ್ರಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಹಾಗೂ ಬಿಂದುವನ್ನ ಹಾಕುವುದು ಎಷ್ಟು ಸಹಜವಾಗಿದೆ. ಕಷ್ಟವೇ? ಬಿಂದು ಜಾರಿ ಹೋಗುತ್ತದೆಯಾ? ಹೀಗೆ ಬಾಬಾ ಹೇಳ್ತಿದ್ದಾರೆ, ಬಿಂದು ಹಾಕೋದು ಎಷ್ಟು ಈಸಿ, ಚುಕ್ಕೆ ಹಿಡೋದು ಎಷ್ಟು ಕಷ್ಟ ಏನಿದೆ ಅಂತ ಬಾಬಾ ಕೇಳ್ತಿದ್ದಾರೆ. ಏನಾದ್ರೂ ಬಿಂದು ಜಾರಿ ಹೋಗ್ತಾ ಇದೆನಾ? ಬಿಂದು ಅನ್ನೋದನ್ನ ಮರ್ತು ಹೋಗ್ತಾ ಇದ್ದೀರೇನು ಅಂತ ಬಾಬಾ ಕೇಳ್ತಿದ್ದಾರೆ. ಸಂಪಾದನೆಯ ಏಕೈಕ ಮಾರ್ಗವೆಂದರೆ ಬಿಂದುವನ್ನ ಹಾಕುವುದು. ತಾವು ಇಷ್ಟು ಶ್ರೀಮಂತರಾಗ್ಲಿಕ್ಕೆ ಸಾಧನ ಒಂದೇ. ಬಾಬಾ ಹೇಳಿದ್ರು ಬಿಂದುವನ್ನ ಹಾಕೋದು. ಬಾಬ್ದಾದ ಕಲಿಸಿಕೊಟ್ಟಿದ್ದಾರೆ. ಬಿಂದುವನ್ನು ಹೇಗೆ ಹಾಕಬೇಕು ಬಾಬಾ ಎಲ್ಲ ಸಲಹೆಗಳನ್ನ ಯುಕ್ತಿಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ಹಾಗಾದ್ರೆ ಎಲ್ಲರಿಗೂ ಬಿಂದುವನ್ನ ಹಾಕಲು ಬರುತ್ತದೆಯಾ? ಬಾಬಾ ಹೇಳಿದ್ರು ಎಷ್ಟು ಈಸಿ ಬಿಂದು ಹಾಕೋದು, ಬಿಂದು ಇಡೋದು. ಹಾಗಾದ್ರೆ ಬಿಂದು ಹಾಕ್ಲಿಕ್ಕೆ ಬರುತ್ತದೆಯಾ? ಬರುತ್ತದೆ ಅಂದರೆ ಒಂದು ಕೈ ಚಪ್ಪಾಳೆಯನ್ನ ತಟ್ಟಿ, ಬರುತ್ತೆ ಅಂದ್ರೆ ಕೈ ಎತ್ತಿ ಅಂತ ಹೇಳಿ ಬಾಬಾ ಹೇಳ್ತಾರೆ. ಎಷ್ಟು ಈಸಿ ಆಗಿದೆ ಬಿಂದು ಹಾಕೋದು. ಖಂಡಿತವಾಗಿಯೂ ಬರುತ್ತದೆ ಅಲ್ಲವೇ? ಅಥವಾ ಕೆಲವೊಮ್ಮೆ ಜಾರಿ ಹೋಗುತ್ತದೆಯಾ? ಅಥವಾ ಒಂದ್ ವೇಳೆ ಹಾಕ್ಲಿಕ್ಕೆ ಬರಲ್ಲ, ಬಿಂದು ಕೈ ಇಡುವತ್ನಾಗೇನೆ ಕೈ ಜಾರಿ ಹೋಗುತ್ತೆ, ಉದ್ದ ರೇಖೆ ಬೀಳುತ್ತೆ, ಆ ರೀತಿ ಇಲ್ಲ ತಾನೆ? ಕೆಲವೊಮ್ಮೆ ಅಂಟಿಕೊಳ್ಳುತ್ತದೆಯೋ? ಎಲ್ಲದಕ್ಕಿಂತ ಸುಲಭ ಬಿಂದು ಹಾಕೋದಾಗಿದೆ. ಕುರುಡರು ಕೂಡ ಕಾಗದದ ಮೇಲೆ ಪೆನ್ಸಿಲ್ ಇಟ್ರೆ ಬಿಂದು ಹಾಕಿಬಿಡುತ್ತೆ. ಎಷ್ಟು ಈಸಿ ಅಂತ ಬಾಬಾ ಹೇಳ್ತಾರೆ. ಕುರುಡರು ಕೂಡ ಸುಮ್ಮನೆ ಪೇಪರ್ ಮೇಲೆ ಹಿಂಗ್ ಇಟ್ಟು ತೆಗೆದ್ರೆ ಸಾಕು, ಬಿಂದು ಆಗ್ಬಿಡ್ತು. ಅಂತದ್ರಲ್ಲಿ ತಾವು ಕಣ್ಣೀರರು ಹಾಕಿದ್ರೆ ಎಷ್ಟು ಈಸಿಯಾಗಿ ಹಾಕ್ಬಹುದು. ಹೀಗೆ ಬಾಬಾ ಹೇಳ್ತಿದ್ದಾರೆ. ಮತ್ತು ತಾವಂತೂ ತ್ರಿನೇತ್ರಿ ಆಗಿದ್ದೀರಿ, 3 ಕಾಲಗಳನ್ನ ಗೊತ್ತಿರುವವರಾಗಿದ್ದೀರಿ. ಆದ್ದರಿಂದ ಈ 3 ಬಿಂದುಗಳು ಶಾಶ್ವತವಾಗಿ ಉಪಯೋಗಿಸಿ. ಪ್ರಶ್ನಾರ್ಥಕ ಚಿಹ್ನೆ ಎಷ್ಟು ವಕ್ರವಾಗಿದೆ. ಹೀಗೆ ಬಾಬಾ ಹೇಳ್ತಿದ್ದಾರೆ, ತ್ರಿನೇತ್ರಿಗಳು ತಾವು. ಎಂತಹ ದೊಡ್ಡ ಟೈಟಲ್ ಇದೆ. ತಾವು ಮಕ್ಕಳಿಗಾಗಿ 3 ಕಣ್ಣು ಇರುವಂತವರು. ಅಂತದ್ರಲ್ಲಿ ನಿಮ್ಗೂ ಬಿಂದು ಹಾಕ್ಲಿಕ್ಕೆ ಬರೋದಿಲ್ವಾ ಅಂತ ಹೇಳಿ ಬಾಬಾ ಕೇಳ್ತಿದ್ದಾರೆ. ಶಾಶ್ವತವಾಗಿ ಈ 3 ಬಿಂದುವನ್ನ ಉಪಯೋಗಿಸೋದನ್ನ ಕಲ್ತ್ಕೊಳ್ಳಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ನಾನು ಬಿಂದು, ತಂದೆ ಬಿಂದು ಮತ್ತು ನಾಟಕ ಬಿಂದು, ಈ 3 ಬಿಂದುಗಳನ್ನ ಪ್ರತಿ ದಿನ ಉಪಯೋಗಿಸ್ತಾ ಹೋಗಿ. ಪ್ರತಿ ದಿನದಲ್ಲಿ ಅನೇಕ ಬಾರಿ ಉಪಯೋಗಿಸ್ತಾ ಹೋಗಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಪ್ರಶ್ನಾರ್ಥಕ ಚಿಹ್ನೆ ಎಷ್ಟು ವಕ್ರ ಆಗಿದೆ, ಬರೆದು ನೋಡಿ ವಕ್ರವೇ ಅಲ್ಲವೇ ಅಂತ ಬಾಬಾ ಹೇಳ್ತಾರೆ. ಪ್ರಶ್ನೆ ಹಾಕೋದ್ರಲ್ಲಿ ಎಷ್ಟು ಕಷ್ಟ ಇದೆ, ಅಂಕು ಡೊಂಕು ಆಗಿದೆ. ಕೆಲವರು ಪ್ರಶ್ನಾರ್ಥಕ ಚಿಹ್ನೆನ ಹಾಕಕ್ ಬರಲ್ಲ. ಶಾಲೆಯಲ್ಲಿ ಮಕ್ಕಳು ಅದ ಹೆಂಗೆ ಅಂತ ಅದ್ರದ್ದೇ ಬಹಳ ಪ್ರಾಕ್ಟೀಸ್ ಮಾಡ್ತಿರ್ತಾರೆ. ಹಾಗಾಗಿ ಅದು ಎಷ್ಟು ವಕ್ರ ಆಗಿದೆ.
ಹಾಗೂ ಬಿಂದು ಎಷ್ಟು ಸರಳ ಆಗಿದೆ. ಆದ್ದರಿಂದ ಬಾಬ್ದಾದ ಮಕ್ಕಳಿಗೆ ವಿವಿಧ ರೀತಿಯಲ್ಲಿ ಸಮಾನರಾಗುವ ವಿಧಾನಗಳನ್ನ ಹೇಳ್ಕೊಡ್ತಾ ಇದ್ದಾರೆ. ಬಾಬಾ ಕೂಡ ಹೇಳ್ತಿದ್ದಾರೆ, ಮಕ್ಕಳಿಗೆ ಈಸಿ ಆಗ್ಬೇಕು ಮತ್ತೆ ನನ್ನ ಸಮಾನ ಆಗ್ಬೇಕು, ಯಾರಿಗೂ ಪರಿಶ್ರಮ ಆಗ್ಬಾರ್ದು ಮಕ್ಕಳಿಗೆ. ಅದಕ್ಕಾಗಿ ಈಸಿ ಸಾಧನಗಳನ್ನ ಹೇಳ್ತಾ ಹೋಗ್ತಾರೆ. ಇವರು ನನ್ನ ಸಮಾನ ಹೇಗಾಗ್ತಾರೆ, ಹೇಗ್ ಮಾಡ್ಕೋಬೇಕು, ಬಾಬಾ ಈಸಿ ಸಲಹೆಗಳನ್ನ ಹೇಳ್ತಾ ಹೋಗ್ತಾರೆ. ಆ ವಿಧಾನವೇ ಬಿಂದುವಾಗಿದೆ. ಎಲ್ಲದ ಇಡೀ ಪ್ರಪಂಚದಲ್ಲಿ ಎಲ್ಲದಕ್ಕಿಂತ ಈಸಿ ಅಂದ್ರೇನೆ ಬಿಂದು ಇಡೋದು. ಎಲ್ರಿಗೂ ಬರುತ್ತೆ, ಕುಡ್ರಿಗೂ ಬರುತ್ತೆ ಅಂತ ಬಾಬಾ ಹೇಳಿದ್ರು. ಹಾಗಾಗಿ ಇಷ್ಟು ಸಹಜ ವಿಧಾನವನ್ನ ಹೇಳ್ಕೊಡ್ತಿದ್ದೀನಿ, ಬಿಂದುವನ್ನ ಇಡೋದು. ಬೇರೆ ಯಾವ ವಿಧಾನವೂ ಇಲ್ಲ. ವಿದೇಹಿ ಆಗುತ್ತೀರಂದರೆ ಅದರ ವಿಧಾನವೇ ಇದಾಗಿದೆ, ಬಿಂದು ಆಗುವುದು. ಬಾಬಾ ಹೇಳ್ತಾರೆ, ಇದ್ರಿಗಿಂತ ಏನು ಈಸಿ ವಸ್ತು ಯಾವುದು ಇಲ್ಲ, ಇದು ಸರಳ ಮಾಡ್ಲಿಕ್ಕಂತೂ ಯಾವುದು ಆಗೋದಿಲ್ಲ. ಅದಕ್ಕಾಗಿ ಈಸಿ ಇದೆ, ಸಹಜ ಇದೆ. ವಿದೇಹಿ ಆಗ್ಬೇಕು ತಾವು ಮಕ್ಕಳು ಅಂದ್ರೆ ಬಿಂದುವನ್ನ ಇಡಿ. ಬಾಬಾ ಹೇಳ್ತಿದ್ದಾರೆ, ಇದು ಈಸಿ ಆಗಿದೆ. ಅಶರೀರಿ ಆಗ್ರಿ, ಕರ್ಮಾತೀತರಾಗ್ರಿ, ಎಲ್ಲದಕ್ಕೂ ಇದು ಒಂದೇನೆ ವಿಧಿ ಆಗಿದೆ. ಬಾಬಾ ಹೇಳ್ತಿದ್ದಾರೆ, ಎಲ್ಲದಕ್ಕೂ ಆಧಾರ. ಅಶರೀರಿ ಆಗ್ಬೇಕಂದ್ರೂ ಬಿಂದು ಬಿಡಿ, ಕರ್ಮಾತೀತ ಸ್ಥಿತಿ ಆಗ್ಬೇಕಂದ್ರೂ ಬಿಂದು ಬಿಡಿ. ಹೀಗೆ ಎಲ್ಲದಕ್ಕೂ ಇದು ಒಂದೇ ವಿಧಿಯಾಗಿದೆ. ಆದ್ದರಿಂದ ಬಾಬ್ದಾದ ಮೊದಲೇ ಹೇಳಿದ್ದಾರೆ, ಅಮೃತ ವೇಳೆಯಲ್ಲಿ ಬಾಬ್ದಾದರವರೊಂದಿಗೆ ಮಿಲನ ಮಾಡುತ್ತಾ ಆತ್ಮಿಕ ವಾರ್ತಾಲಾಪ ಮಾಡುತ್ತಾ ತಮ್ಮ ಕೆಲಸ ಕಾರ್ಯಗಳಿಗೆ ಬರುವಾಗ ಮೊದಲು 3 ಬಿಂದುಗಳ ತಿಲಕವನ್ನ ಮಸ್ತಕದ ಮೇಲೆ ಇಟ್ಕೊಳ್ಳಿ. ಅಮೃತ ವೇಳೆ ಎದ್ದೇಳ್ತಿದ್ದಂಗೆನೆ ನಾನು ಆತ್ಮ ಅಂತ ಹೇಳಿ ತಿಳ್ಕೊಳ್ಬೇಕಾಗಿದೆ. ನಾನು ಆತ್ಮನ ತಂದೆ ಜೊತೆಗೆ ನಾನು ವಾರ್ತಾಲಾಪ ಮಾಡ್ತಿದ್ದೇನೆ. ಅಲ್ಲಿನೂ ತಂದೆ ಜೊತೆಗೆ ಆತ್ಮಿಕ ಸ್ಥಿತಿಯಲ್ಲೇ ವಾರ್ತಾಲಾಪ ಮಾಡಿ, ಕೆಲಸ ಕಾರ್ಯ ಉದ್ಯೋಗ ವ್ಯವಹಾರದಲ್ಲಿ ಹೋಗ್ತಿದ್ದೀರಿ, ಏನೆಲ್ಲ ನಡೆಯುತ್ತೆ ಎಲ್ಲದಕ್ಕೂ ಫುಲ್ ಸ್ಟಾಪ್ ಇಟ್ಕೊಳ್ತಾ ಹೋಗಿ. ಹೀಗೆ ಬಾಬಾ ಹೇಳ್ತಿದ್ದಾರೆ, ಈ ಬಿಂದುಗಳ ತಿಲಕವನ್ನ ಹೆಚ್ಚಿಸ್ಕೊಳ್ತಾ ಹೋಗಿ. ಈ ಕೆಂಪು ತಿಲಕವನ್ನ ಅಲ್ಲ. ಬಾಬಾ ಹೇಳ್ತಿದ್ದಾರೆ, ಹಣೆಯ ಮೇಲೆ ಮಾತೇರಿ ಇಟ್ಕೊಳ್ತಾರಲ್ಲ ಕೆಂಪು ತಿಲಕ, ಆ ತಿಲಕ ಇಡೋದಲ್ಲ ಅಂತ ಹೇಳಿ ಬಾಬಾ ಹೇಳ್ತಾರೆ. ಸ್ಥೂಲ ಸ್ಮೃತಿಯ ತಿಲಕ ಇಟ್ಕೊಳ್ಬೇಕಾಗಿದೆ. 3 ಬಿಂದುಗಳ ತಿಲಕ ನೆನಪಿಟ್ಕೊಳ್ಳಿ. 3 ಬಿಂದು ಅಂತೇಳಿ ಕೆಂಪ ತಿಲಕವನ್ನ ಅದನ್ನ ಇಡೋದಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಹಾಗೂ ಯಾವುದೇ ಕಾರಣದಿಂದಲೂ ಈ ಸ್ಮೃತಿಯ ತಿಲಕ ಅಳಿಸಿ ಹೋಗದಂತೆ ಎಚ್ಚರ ವಹಿಸಿ. ಇಡೀ ದಿನದಲ್ಲಿ ಈ 3 ತಿಲಕಗಳು ಅಳಿಸಿ ಹೋಗ್ಬಾರ್ದು. ನಾನು ಆತ್ಮ, ತಂದೆ ಆತ್ಮ, ಮತ್ತೆ ನಾಟಕ ಬಿಂದು, ಹೀಗೆ ಬಾಬಾ ಹೇಳ್ತಾರೆ. ಇಡೀ ದಿನದಲ್ಲಿ ಇದು ನೆನಪು ಮರ್ತೋಗ್ಬಾರ್ದಾಗಿದೆ. ಏಕೆಂದ್ರೆ ಇದು ಅಳಿಸಿದ ಅವಿನಾಶಿ ತಿಲಕವಾಗಿದೆ ಅಲ್ಲವೇ. ಬಾಬಾ ಹೇಳ್ತಿದ್ದಾರೆ, ಇದು ಅಳಿಸೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಇದು ಅವಿನಾಶಿ. ಬಾಬಾ ಹೇಳ್ದ, ಆತ್ಮನು ಅವಿನಾಶಿ, ಬಾಬಾನು ಅವಿನಾಶಿ, ನಾಟಕನು ಅವಿನಾಶಿ. ಅವಿನಾಶಿ ಆಗಿರೋದನ್ನ ಬಿಂದು ರೂಪದಲ್ಲೇ ಹೇಳ್ಬಿಟ್ಟಿದ್ದಾರೆ ಬಾಬಾ. ಇಷ್ಟು ದೊಡ್ಡದನ್ನ ಇಷ್ಟು ಚಿಕ್ಕದ ಮಾಡಿ, ಸರಳ ಮಾಡಿ, ತಾವ್ ಮಕ್ಕಳಿಗೆ ನೆನಪಿರಂಗೆ ಅದು ಧಾರಣೆ ಆಗುವಂಗೆ ಹೇಳ್ಕೊಡ್ತಿದ್ದಾರೆ. ಹಾಗಾಗಿ ಇದು ಅಳಿಸಿ ಹೋಗದೇ ಇರುವಂತದ್ದಾಗಿದೆ. ಇದನ್ನ ಮರ್ತು ಹೋಗ್ಬೇಡಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಬಾಬ್ದಾದರವರು ಮಕ್ಕಳ ಪ್ರೀತಿಯನ್ನ ನೋಡುತ್ತಾರೆ. ಎಷ್ಟು ಪ್ರೀತಿಯಿಂದ ಮಿಲನ ಮಾಡಲು ಓಡೋಡಿ ಬಂದು ಬಿಡುತ್ತೀರಿ. ಬಾಬಾ ಹೇಳ್ತಿದ್ದಾರೆ, ತಾವು ಮಕ್ಕಳು ಬಾಬಾರವ್ರ ಮೇಲೆ ಎಷ್ಟು ಪ್ರೀತಿ ಇದೆ ಅನ್ನೋದನ್ನ ಬಾಬಾ ತಿಳಿಸ್ತಾ ಇದ್ದಾರೆ. ಮಿಲನ ಅಂತಿದ್ದಂಗೆನೆ ಮಕ್ಕಳು ನಾನ್ ಅಂತ ಹೇಳಿ ಓಡೋಡಿ ಬರ್ತೀರಿ, ತಲುಪ್ತೀರಿ. ಹಾಗೂ ಇಂದು ಹಾಲ್ನಲ್ಲಿ ಮೊದಲನೇ ಸಾಲಿನಲ್ಲಿ ಹತ್ತಿರ ಕುಳಿತುಕೊಂಡು ಮಿಲನ ಮಾಡಲು ಪ್ರೀತಿಯಿಂದ ನಿದ್ದೆ ನೀರಡಿಕೆಯನ್ನ ಮರೆತು ಎಷ್ಟೊಂದು ಪರಿಶ್ರಮದಿಂದ ಪ್ರಯತ್ನ ಪಟ್ಟು ಬಂದಿದ್ದೀರಿ. ಹೀಗೆ ಬಾಬಾ ಕೂಡ ಹೇಳ್ತಿದ್ದಾರೆ, ಬಾಬಾರವರ ಹಾಲ್ನಲ್ಲಿ ಕೂಡ್ಬೇಕಲ್ಲ, ಬೇಗ ಹೋಗಿ ಕುಂದಿರ್ಬೇಕು, ಮೊದಲ ಸಾಲಿನಲ್ಲೇ ಕೂಡ್ಬೇಕು. ಅದಕ್ಕಾಗಿ ಊಟ ನೀರು ಎಲ್ಲ ಬಿಟ್ಟು ಓಡ್ ಬಂದಿದ್ದೀರಿ. ಎಷ್ಟು ಪರಿಶ್ರಮ ಪಟ್ಟು ಮೊದಲ ಸಾಲಲ್ಲೇ ಕೂಡ್ಬೇಕು ಅಂತ ಬಂದಿದ್ದೀರಿ ಅಂತ ಬಾಬಾ ಹೇಳ್ತಿದ್ದಾರೆ. ಬಾಬ್ದಾದ ಎಲ್ಲವನ್ನ ನೋಡ್ತಾ ಇದ್ದಾರೆ. ಮಕ್ಕಳು ಹೇಗೆ ಹೇಗೆ ಪರಿಶ್ರಮ ಪಡ್ತಾರೆ ನನ್ನ ಮಿಲನಕ್ಕಾಗಿ ಬಾಬಾ ನೋಡ್ತಿದ್ದಾರೆ. ಏನೇನೋ ಮಾಡುತ್ತಾರೆ, ಎಲ್ಲ ಪ್ರಯತ್ನಗಳನ್ನ ನೋಡ್ತಾ ಇದ್ದಾರೆ. ಬಾಬಾನ್ ತಲುಪಬೇಕು, ಬಾಬಾನ್ ಮಿಲನ ಮಾಡ್ಬೇಕು, ಅವರ ಮಹಾವಾಕ್ಯ ಕೇಳ್ಬೇಕು. ಇಷ್ಟು ಖುಷಿ ನಶೆಯಿಂದ ಬಾಬಾನ್ ಮಿಲನಕ್ಕಾಗಿ ಎಷ್ಟು ಪ್ರಯತ್ನ ಪಟ್ಟು ಬರ್ತಾ ಇದ್ರಿ. ಬಾಬ್ದಾದ ಮಕ್ಕಳ ಈ ಪ್ರೀತಿಯ ಮೇಲೆ ಬಲಿಹಾರಿ ಆಗಿದ್ದಾರೆ. ಹೀಗೆ ಬಾಬಾ ಕೂಡ ಹೇಳ್ತಿದ್ದಾರೆ,
ಮಕ್ಕಳ ತಾವೆಷ್ಟು ಪ್ರೀತಿಯಿಂದ ಬಾಬಾನ ಮಿಲನಕ್ಕಾಗಿ ಮಾಡ್ತಿದ್ದೀರಿ ಪ್ರಯತ್ನ, ಅದನ್ನ ನೋಡಿ ಬಾಬಾ ನಿಮಗೆ ಬಲಿಹಾರಿ ಆಗ್ತಿದ್ದಾರೆ. ಹೇಗೆ ಭೌತಿಕವಾಗಿ ಭೇಟಿಯಾಗಲು ಓಡೋಡಿ ಬರುತ್ತೀರೋ ಹಾಗೆ ತಂದೆಯ ಸಮಾನರಾಗಲು ತೀವ್ರ ಪುರುಷಾರ್ಥ ಮಾಡಿ ಎಂದು ಹೇಳುತ್ತಾರೆ. ಮಿಲನದಲ್ಲಿ ಎಲ್ಲರೂ ತಮಗೆ ಮುಂದೆ ಕುಳಿತುಕೊಳ್ಳುವ ನಂಬರ್ ಸಿಗ್ಬೇಕೆಂದು ಭಾವಿಸ್ತಿರಲ್ಲವೇ? ಹೀಗೆ ಬಾಬಾ ಕೂಡ ಹೇಳ್ತಾರೆ, ಭೌತಿಕವಾಗಿ ಯಾರಾದ್ರೂ ಸ್ಥೂಲವಾಗಿದ್ದಾರೆ ಅಂದ್ರೆ ಅವ್ರನ್ನ ಭೇಟಿ ಆಗ್ಲಿಕ್ಕೆ ಎಷ್ಟು ಗಡಿಬಿಡಿ ಮಾಡ್ಕೊಂಡು ಓಡ್ ಬರ್ತೀರಿ. ಹಾಗೆ ಬಾಬಾರವರ ಮಿಲನಕ್ಕಾಗಿ ಅಷ್ಟೇ ಅಲರ್ಟ್ ಆಗಿ ಉತ್ಸುಕರಾಗಿ ಓಡೋಡಿ ಬಂದಿದ್ದೀರಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಮುಂದೆನೆ ಕೊಡ್ಬೇಕು, ಮುಂದೆನೆ ಮಿಲನ ಮಾಡ್ಬೇಕು, ಈ ಭಾವನೆಯಿಂದ ಬಂದಿದ್ರಿ. ಎಲ್ಲರಿಗೂ ಸಿಗುವುದಿಲ್ಲ, ಇದು ಭೌತಿಕ ಪ್ರಪಂಚ ಆಗಿದೆ. ಬಾಬಾ ಎಲ್ಲರ ಮುಂದೆ ಕೂಡ್ತೀವಂದ್ರೆ ಎಲ್ಲಾ ಮಕ್ಳಿಗೆ ಅದೇ ಉತ್ಸಾಹ ಇದೆ. ಮುಂದೆನೆ ಮಿಲನ ಮಾಡ್ಬೇಕು, ಬಾಬಾನ ಹತ್ತಿರದಿಂದ ನೋಡ್ಬೇಕು. ಆದ್ರೆ ಎಲ್ಲರಿಗೂ ಮುಂದೆನೆ ಸಿಗೋದಿಲ್ಲ, ಯಾಕೆಂದ್ರೆ ಇದು ಭೌತಿಕ ಪ್ರಪಂಚ ಅಂತ ಹೇಳಿ ಬಾಬಾ ಹೇಳ್ತಾರೆ. ಮುಂದೆ ಬಂದ್ಬೇಕಂದ್ರೂ ಸಂಖ್ಯೆ ಜಾಸ್ತಿ ಇರುವ ಕಾರಣ ಹಿಂದೆ ಕೊಡ್ಬೇಕಾಗತ್ತೆ. ಭೌತಿಕ ಪ್ರಪಂಚದ ನಿಯಮವನ್ನ ಅನುಸರಿಸಲೇಬೇಕು. ಇಲ್ಲಿಯ ನಿಯಮನೇ ಆಗಿದೆ, ಮೊದಲ್ ಲೈನ್ ತುಂಬ್ತಾ ನೆಕ್ಸ್ಟ್ ಲೈನ್ ಕುಂದಿರ್ಬೇಕು, ನೆಕ್ಸ್ಟ್ ಲೈನ್ ಲಾಸ್ಟ್ ಕೊನೆಯವರೆಗೂ ಕೊಡ್ತಾನೆ ಹೋಗ್ಬೇಕು. ಇದು ಭೌತಿಕ ಪ್ರಪಂಚದ ನಿಯಮ ಆಗಿದೆ. ಹಾಗಾಗಿ ಈ ನಿಯಮವನ್ನು ಕೂಡ ಅನುಸರಿಸಲೇಬೇಕಾಗಿದೆ. ಬಾಬ್ದಾದ ಕೂಡ ಎಲ್ಲರನ್ನ ಮುಂದೆ ಕುಳಿತುಕೊಳ್ಳಲಿ ಎಂದು ಭಾವಿಸ್ತಾರೆ. ಬಾಬಾರವ್ರಿಗೆ ಇಚ್ಛೆ ಇದೆ ಎಲ್ಲ ಮಕ್ಕಳು ಮುಂದೆನೆ ಇರ್ಲಿ ಅಂತೇಳಿ. ಆದ್ರೆ ಈ ಭೌತಿಕ ಪ್ರಪಂಚದ ನಿಯಮ ಇರುವ ಕಾರಣ ಎಲ್ಲರೂ ಹಿಂದೆ ಕೊಡ್ಬೇಕಾಗತ್ತೆ. ಇದು ಆಗಲು ಹೇಗೆ ಸಾಧ್ಯ? ಬಾಬಾ ಬಯಸ್ತಾ ಇದ್ದಾರೆ ಎಲ್ರು ಮುಂದೆ ಕೊಡ್ಲಿ ಅಂತೇಳಿ, ಆದ್ರೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಿಂದೆ ಕುಳಿತುಕೊಂಡವರನ್ನ ಬಾಬ್ದಾದ ಯಾವಾಗಲೂ ತಮ್ಮ ದೃಷ್ಟಿಯಲ್ಲಿ ಇಟ್ಕೊಂಡಿರ್ತಾರೆ. ಬಲೆ ಹಿಂದೆ ಕೂತಿರ್ಬೋದು, ಬಾಬಾ ನೀವು ಮಕ್ಕಳನ್ನ ತಮ್ಮ ದೃಷ್ಟಿಯಲ್ಲಿ ಇಟ್ಕೊಂಡಿರ್ತಾರೆ, ಹತ್ರನೇ ಇದ್ದಾರೆ ಅನ್ನಂತ ಹೇಳಿ ಬಾಬಾ ನೋಡ್ತಾ ಇದ್ದಾರೆ. ಆದ್ದರಿಂದ ದೃಷ್ಟಿಯಲ್ಲಿದ್ದರೂ ಎಲ್ಲರಿಗಿಂತಲೂ ಸಮೀಪದಲ್ಲಿದ್ದೀರಿ. ಹಾಗಾಗಿ ನೀವು ಹಿಂದೆ ಕುಳಿತುಕೊಂಡಿಲ್ಲ, ಆದರೆ ಬಾಬ್ದಾದರವರ ನಯನದಲ್ಲಿ ಕೂತ್ಕೊಂಡಿದ್ದೀರಿ. ನಮ್ಗೆ ಹಿಂದೆ ಸೀಟ್ ಸಿಕ್ಕಿದೆ, ಹಿಂದೆ ಕೂತ್ಕೊಂಡಿದೀವಿ, ಯಾರು ಬೇಜಾರ್ ಮಾಡ್ಕೊಳ್ಳುವಂತಿಲ್ಲ. ಬಾಬಾ ಹೇಳ್ತಿದ್ದಾರೆ, ಬಾಬಾ ನೋಡೋದೇ ಮೊದಲು ಹಿಂದಿನವ್ರನ್ನ. ಹಾಗಾಗಿ ನೀವು ಬಹಳ ಹತ್ತಿರದಲ್ಲಿದ್ದೀರಿ, ನನ್ನ ನಯನಗಳಲ್ಲಿದ್ದೀರಿ ಅಂತ ಹೇಳಿ ಬಾಬಾ ಹೇಳ್ತಾರೆ. ಭ್ರುಕುಟಿಯ ಮಧ್ಯಕ್ಕೆ ಹೋಲಿಕೆ ಮಾಡಿದ್ರೆ ನಯನ ಬಹಳ ಹತ್ತಿರ ಇದೆ, ಹಾಗಾಗಿ ನನ್ನ ಕಣ್ಣಿನಲ್ಲಿದ್ದೀರಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಕಣ್ಮಣಿಗಳಾಗಿದ್ದೀರಲ್ಲವೇ ಹಿಂದಿನವರು, ಕೇಳಿಸಿಕೊಂಡಿದ್ದೀರಾ? ಬಾಬಾ ಹೇಳ್ತಿದ್ದಾರೆ, ನೀವೆಲ್ಲರೂ ನನ್ನ ಕಣ್ಮಣಿಗಳಾಗಿದ್ದೀರಿ, ನಯನಗಳಲ್ಲಿರೋರಾಗಿದ್ದೀರಿ. ಹಾಗಾಗಿ ಕೇಳಿಸ್ಕೊಂಡಿದ್ದೀರಾ, ಹಿಂದೆ ಸೀಟ್ ಸಿಕ್ಕಿದೆ ಅಂತ ಹೇಳಿ ತಿಳ್ಕೊಳ್ಬೇಡಿ, ಹತ್ತಿರನೇ ಇದ್ದೀರಿ. ನೀವು ದೂರದಲ್ಲಿಲ್ಲ, ಹತ್ತಿರದಲ್ಲಿದ್ದೀರಿ. ನೀವು ದೇಹದಿಂದ ಹಿಂದೆ ಕುಳಿತಿರಬಹುದು, ಆದರೆ ಆತ್ಮ ಎಲ್ಲರಿಗಿಂತಲೂ ಸಮೀಪ. ಹಾಗೂ ಬಾಬ್ದಾದರವರ ಹಿಂದೆ ಇರುವವರನ್ನೇ ಹೆಚ್ಚು ನೋಡ್ತಾ ಇದ್ದಾರೆ. ಹೀಗೆ ಬಾಬಾ ಹೇಳ್ತಿದ್ದಾರೆ, ತಾವು ದೂರ ಇಲ್ಲ, ಭಲೆ ಶರೀರ ಅಲ್ಲಿ ಕೂತ್ಕೊಂಡಿರ್ಬೋದು, ಆತ್ಮನನ್ನ ಬಾಬಾ ಬಹಳ ಹತ್ತಿರದಿಂದ ಸಮೀಪದಿಂದ ನೋಡ್ತಿದ್ದಾರೆ. ಹಾಗಾಗಿ ಹೆಚ್ಚು ಹಿಂದಿನವ್ರನ್ನೇ ಬಾಬಾ ನೋಡ್ತಾ ಇರ್ತಾರೆ. ನೋಡಿ, ಹತ್ತಿರ ಇರೋರ್ನು ಈ ಭೌತಿಕ ಕಣ್ಣುಗಳಿಂದ ನೋಡಲು ಅವಕಾಶವಿದೆ. ಹಿಂದಿನವ್ರನ್ನ ಬಾಬಾ ದಿವ್ಯ ದೃಷ್ಟಿಯಿಂದ ನೋಡ್ತಾರೆ, ಹತ್ತಿರ ಇರೋರ್ನ ಸ್ಥೂಲ ಕಣ್ಣಿನಿಂದ ನೋಡ್ತಾರೆ. ಹಾಗಾಗಿ ಹೆಚ್ಚು ಸಿಗೋದು ಹಿಂದಿನವ್ರಿಗಿನೇ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಹಾಗಾಗಿ ನಾನು ಹಿಂದಿನವ್ರನ್ನ ದಿವ್ಯ ದೃಷ್ಟಿಯಿಂದ ನೋಡ್ತೀನಿ, ಯಾಕೆಂದ್ರೆ ಸ್ಥೂಲವಾಗಿ ಕಣ್ಣುಗಳಿಂದ ಕಾಣಿಸೋದಿಲ್ಲ. ಹತ್ತಿರ ಇರೋರ್ನ ಸ್ಥೂಲ ಕಣ್ಣುಗಳಿಂದ ನೋಡುವ ಅವಕಾಶವಿದೆ. ಹಿಂದೆ ಕುಳಿತೋರ್ನ ಭೌತಿಕ ಕಣ್ಣುಗಳಿಂದ ನೋಡ್ಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಬಾಬ್ದಾದ ಅವರನ್ನ ದೃಷ್ಟಿಯಲ್ಲಿ ಇಟ್ಕೊಂಡಿದ್ದಾರೆ. ಹಿಂದಿನವ್ರು ಕಾಣಿಸಲ್ಲ ಬಾಬಾರವ್ರಿಗೆ, ಸ್ಟೇಜ್ ಇಂದ ಹಾಲ್ ತುಂಬಾ ಇರೋರ್ನ. ಅದಕ್ಕಾಗಿ ಬಾಬಾ ಅಂತವ್ರನ್ನ ಹಿಂದಿನವ್ರನ್ನೆಲ್ಲ ದೃಷ್ಟಿಯಲ್ಲಿ ಇಟ್ಕೊಳ್ತಾರೆ, ಮುಂದಿನವ್ರಿಗೆಲ್ಲ ಸ್ಥೂಲ ನಯನಗಳಿಂದ ಬಾಬಾ ನೋಡ್ತಾರೆ. ಹೀಗೆ ಬಾಬಾ ಹೇಳ್ತಿದ್ದಾರೆ. ಬಾಬ್ದಾದರವರು ಮುಗುಳ್ನಗುತ್ತಿದ್ದಾರೆ. 2 ಗಂಟೆಗಳಾಗುತ್ತದೆ, ಸಾಲು ಪ್ರಾರಂಭ ಆಗುತ್ತದೆ. ಅಮೃತ ವೇಳೆ 2 ಗಂಟೆ ಆದ್ರೆ ಸಾಕು, ಎಲ್ಲ ಮಕ್ಕಳ ಕ್ಯೂ ಮಧ್ಯಾಹ್ನ ಸರಿ ಮುಗುಳ್ನಾಗ್ತಿದ್ದಾರೆ. ಮಧ್ಯಾಹ್ನ 2 ಗಂಟೆ ಸಾಲ ಆದ್ರೆ ಸಾಕು, ಪ್ರಾರಂಭ ಆಗುತ್ತೆ. ಮಕ್ಕಳು ನಿಂತಲ್ಲೇ ಆಯಾಸಗೊಳ್ತಾರೆ. ಅಂದು ಬಾಬ್ದಾದರವರು ಅವರಿಗೆ ಅರ್ಥವಾಗುತ್ತೆ. ಆದ್ರೆ ಬಾಬ್ದಾದ ಎಲ್ಲಾ ಮಕ್ಕಳಿಗೆ ಪ್ರೀತಿಯ ಮಸಾಜ್ ಮಾಡ್ತಾರೆ. ಬಾಬಾ ಹೇಳ್ತಾರೆ, ಬಾಬಾನ ಮಿಲನಕ್ಕಾಗಿ ಎಲ್ಲರೂ ಕ್ಯೂ ಹತ್ತುತ್ತಾರೆ. ಬಾಗಿಲು ಓಪನ್ ಮಾಡ್ತಾರೆ. ಅವತ್ತಿನ ದಿನ ನಾವು ಮುಂದೆಲೆ ಕೊಡ್ಬೇಕು,
ಇಲ್ಲಿ ಸೀಟ್ ಸಿಗುತ್ತೆ, ಎಲ್ಲಿ ಸೀಟ್ ಸಿಗುತ್ತೆ, ಕ್ಯೂ ನಿಂತಿರ್ತೀವಿ. ಕ್ಯೂ ನಿಂತಾಗ ಬಾಬಾ ಹೇಳ್ತಾರೆ, ಬಾಬಾರವ್ರು ಎಲ್ಲರ ಮಕ್ಕಳಿಗೆ ಪ್ರೀತಿಯ ಮಸಾಜ್ ಮಾಡ್ತಾರೆ. ಕಾಲುಗಳು ಮಸಾಜ್ ಆಗುತ್ತದೆ. ಬಾಬ್ದಾದರವರ ಮಸಾಜ್ ನೋಡಿದ್ದೀರಾ? ಬಾಬಾ ಹೇಗ್ ಮಸಾಜ್ ಮಾಡ್ತಾರೆ ಸುಸ್ತಾದ ಮಕ್ಕಳಿಗೆ ನೋಡಿದ್ದೀರಾ ಅಂತ ಬಾಬಾ ಕೇಳ್ತಾರೆ. ಬಹಳ ವಿಶಿಷ್ಟ ಹಾಗೂ ಸುಂದರವಾಗಿದೆ. ಹಾಗಾದ್ರೆ ಇಂದು ಎಲ್ಲರಿಗೂ ಈ ಸೀನನ್ನ ಕೊನೆಯ ಅವಕಾಶ ಪಡೆಯಲು ಎಲ್ಲೆಡೆಯಿಂದ ಧಾವಿಸಿ ಬಂದಿದ್ದೀರಿ. ಚೆನ್ನಾಗಿದೆ. ಬಾಬಾ ಕೂಡ ಹೇಳ್ತಾರೆ, ಈ ಸೀಸನ್ ನಲ್ಲಿ ಇದು ಕೊನೆಯ ಮಿಲನ. ಹಾಗಾಗಿ ಎಲ್ಲರೂ ಬಾಬಾರವ್ರ ಹತ್ರ ಆಗಿ ಧಾವಿಸಿ ಬಂದಿದ್ದೀರಿ. ಕೊನೆಯ ಮಿಲನ, ಕೊನೆಯ ಮಿಲನ ಅನ್ಕೊಂಡು ಬಹಳ ಸಂಖ್ಯೆಯಲ್ಲಿ ಬಂದಿದ್ದೀರಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ತಂದೆಯ ಜೊತೆ ಮಿಲನದ ಉತ್ಸಾಹ ಉಲ್ಲಾಸ ಸದಾ ನಿಮ್ಮನ್ನ ಮುನ್ನಡೆಸುತ್ತದೆ. ಬಾಬಾನ್ ಮಿಲನ ಮಾಡ್ಬೇಕು, ಬಾಬಾರ ಜೊತೆಗೆ ಮಾತಾಡ್ಬೇಕು, ನೋಡ್ಬೇಕನ್ನುವಂತ ಈ ಉತ್ಸಾಹ ಉಲ್ಲಾಸ ಏನಿದೆಯಲ್ಲ, ಇದೆ ತಮ್ಮನ್ನ ಮುಂದುವರಿಸುತ್ತೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಆದರೆ ಬಾಬ್ದಾದರವರು ಮಕ್ಕಳನ್ನು ಒಂದು ಕ್ಷಣ ಕೂಡ ಮರೆಯುವುದಿಲ್ಲ. ತಂದೆ ಒಬ್ಬರು ಮತ್ತು ಮಕ್ಕಳು ಅನೇಕರಿದ್ದಾರೆ. ಬಾಬಾ ಹೇಳ್ತಾರೆ, ನಾವು ಮಕ್ಕಳನ್ನ ಒಂದು ಕ್ಷಣ ಕೂಡ ಮರೆಯೋದಿಲ್ಲ. ಒಂದು ಕ್ಷಣ ಕೂಡ, ಬಲೆ ತಾವ್ ಮಕ್ಕಳು ಮರ್ತೋಗ್ಬೋದು, ಆದ್ರೆ ನಾನಂತೂ ಮಕ್ಕಳನ್ನ ಮರೆಯೋದಿಲ್ಲ. ಯಾಕೆಂದ್ರೆ ನೀವು ಮಕ್ಕಳು ಅನೇಕರಿದ್ರಿ. ಆದ್ರೆ ಬಾಬ್ದಾದರು ಅನೇಕರಿದ್ದಾರೆ, ಆದ್ರೆ ಅನೇಕ ಮಕ್ಕಳನ್ನು ಕೂಡ ಒಂದು ಕ್ಷಣ ಕೂಡ ಮರೆಯೋದಿಲ್ಲ. ಏಕೆಂದ್ರೆ ಅಗಲಿ ಬಹಳ ಕಾಲದ ನಂತರ ಮರಳಿ ಸಿಕ್ಕಿರೋರಾಗಿದ್ದೀರಿ. ಯಾಕೆ ಮರೆಯೋದಿಲ್ಲ ಬಾಬಾ? ಬಾಬಾ ಹೇಳ್ತಿದ್ದಾರೆ, ಬಹಳ ಕಾಲದ ನಂತರ ಅಗಲಿ ಸಿಕ್ಕಿದ್ದೀರಿ. ಹಾಗಾಗಿ ಅಗಲಿ ಸಿಕ್ಕಿರುವ ಮಕ್ಕಳನ್ನು ಕೂಡ ಬಾಬಾ ಒಂದು ಕ್ಷಣ ಕೂಡ ಮರ್ತಿರೋದಿಲ್ಲ. ನೋಡಿ, ದೇಶ ವಿದೇಶದ ಮೂಲೆ ಮೂಲೆಗಳಿಂದ ತಂದೆಯ ತಮ್ಮನ್ನು ಹುಡುಕಿ ತೆಗೆದಿದ್ದಾರೆ. ಇದು ತಂದೆಯನ್ನ ಹುಡುಕಲು, ತಮಗೆ ತಂದೆಯನ್ನು ಹುಡುಕಲು ಸಾಧ್ಯವಾಯಿತೆ? ಬಾಬಾ ಹೇಳ್ತಿದ್ದಾರೆ, ತಾವು ಎಲ್ಲಿಂದಲೂ ಆರಿಸ್ಕೊಂಡಿದ್ದಾರೆ. ದೇಶ ವಿದೇಶಗಳಿಂದ, ಹಳ್ಳಿಗಳಿಂದ, ಎಲ್ಲೆಲ್ಲೋ ಇರೋರ್ನೆಲ್ಲ ಬಾಬಾ ಆಯ್ಕೆ ಮಾಡ್ಕೊಂಡು ಆರಿಸ್ಕೊಂಡಿದ್ದಾರೆ. ಅಂತ ಆಯ್ಕೆ ಆಗಿರುವಂತ ಮಕ್ಕಳು, ಹೀಗೆ ಮಕ್ಕಳನ್ನ ನಾನು ಹೇಗೆ ಮರೀಲಿ ಅಂತೇಳಿ ಬಾಬಾ ಹೇಳ್ತಿದ್ದಾರೆ. ನೀವಂತೂ ತಂದೆಯನ್ನ ಎಷ್ಟು ಅರ್ಧ ಕಲ್ಪದಿಂದ ಹುಡುಕಿದ್ರಿ, ಸಿಕ್ಕಿದೇನೇನು ಅಂತ ಹೇಳಿ ಬಾಬಾ ಕೇಳ್ತಿದ್ದಾರೆ. ತಂದೆಯನ್ನ ಹುಡುಕುತ್ತಾ ಅಲೆದಾಡಿದ್ದೀರಿ, ಅವರನ್ನ ಹುಡುಕಲಿ ಆಗ್ಲೇ ಇಲ್ಲ. ಹಾಗಾಗಿ ತಂದೆಯು ವಿವಿಧ ದೇಶದಲ್ಲಿ, ಹಳ್ಳಿಗಳಲ್ಲಿ ಹಾಗೂ ತಂದೆಯ ಮಕ್ಕಳು ಎಲ್ಲೆಲ್ಲಿದ್ದಾರೋ ಎಲ್ಲೆಂದ್ರಿಂದ ಹುಡುಕಿ ತಮ್ಮವರನ್ನಾಗಿ ಮಾಡಿಕೊಂಡಿದ್ದಾರೆ. ಹೀಗೆ ಬಾಬಾ ಹೇಳ್ತಿದ್ದಾರೆ, ನೀವು ಬಾಬಾರವ್ರನ್ನ ಎಷ್ಟು ಅರ್ಧ ಕಲ್ಪದಿಂದ ಹುಡುಕಿದ್ರಿ, ಆದ್ರೂ ಸಿಗ್ಲೇ ಇಲ್ಲ. ಭಕ್ತಿ ಮಾಡಿದ್ರಿ. ಆದ್ರೆ ಬಾಬಾ ಈಗ ದೇಶ ವಿದೇಶ ಹಳ್ಳಿಗಳಿಂದ ಮಕ್ಕಳನ್ನ ಆಯ್ಕೆ ಮಾಡಿ ತೆಗೆದು ಹುಡುಕಿದ್ದಾರೆ. ಹಾಗಾಗಿ ತಮ್ಮ ಸಮಾನ ಮಾಡ್ಕೊಳ್ತಿದ್ದಾರೆ. ಗೀತೆ ಹಾಡುತ್ತೀರಲ್ಲವೇ, ಬಾಬಾ ನನ್ನ ಬಾಬಾ ಯಾವ ಜಾತಿಯನ್ನು ಕೂಡ ನೋಡಲಿಲ್ಲ, ಯಾವುದೇ ದೇಶವನ್ನು ಕೂಡ ನೋಡಲಿಲ್ಲ. ಎಲ್ಲರ ಮಸ್ತಕದಲ್ಲಿ ಒಂದು ಆತ್ಮಿಕ ಬಣ್ಣವನ್ನ ನೋಡಿದೆನು, ಬೆಳಕಿನ ಬಣ್ಣ. ಹೀಗೆ ಬಾಬಾ ಹೇಳ್ತಿದ್ದಾರೆ. ಸ್ವಲ್ಪ ನೀರು ಕೊಡ್ತೇನೆ. ಬಾಬಾ ಕೂಡ ತಿಳಿಸ್ತಾ ಇದ್ದಾರೆ, ನಾನು ಯಾವುದೇ ಜಾತಿ ಅಥವಾ ಬಣ್ಣವನ್ನ ನೋಡಿಲ್ಲ, ಆತ್ಮನನ್ನೇ ನೋಡಿದ್ದೀನಿ ಅಂತೇಳಿ. ಬಾಬಾ ವಿದೇಶಿಗರಿಗೆ ಕೇಳ್ತಿದ್ದಾರೆ, ಡಬಲ್ ಫಾರಿನರ್ಸ್ಗೆ, ನೀವು ತಿಳ್ಕೊಂಡಿದ್ದೀರಾ ತಂದೆಯು ಯಾವ ಜಾತಿಯನ್ನ ನೋಡಿದ್ದಾರೆ? ಕಪ್ಪಾಗಿರುವವ್ರನ್ನ ಅಥವಾ ಸುಂದರರ್ನ, ಬೆಳ್ಳಗಾಗಿರುವವರು ಅಥವಾ ಕೃಷ್ಣ ವರ್ಣರು, ಇದ್ಯಾವುದನ್ನು ಕೂಡ ನೋಡ್ಲಿಲ್ಲ. ಬನ್ನವರಾಗಿದ್ದೀರಿ, ಇದನ್ನ ಮಾತ್ರ ನೋಡಿದೆನು. ಹಾಗಾಗಿ ತಂದೆ ಬಹಳ ಪ್ರೀತಿಯಿಂದ ತಿಳಿಸ್ತಾ ಇದ್ದಾರೆ.
ಮಕ್ಕಳು ಕೂಡ ಉತ್ತರಿಸುವುದರಲ್ಲಿ ಬಹಳ ಜಾಣರಿದ್ದಾರೆ. ಬಾಬಾ ಪ್ರೀತಿಯನ್ನ ಸೆಳೆಯುತ್ತದೆ ಎಂದು ತಾವೇ ಹೇಳಿದ್ದೀರಲ್ಲವೇ? ಹಾಗಾಗಿ ಮಕ್ಕಳದು ಇಷ್ಟು ಪ್ರೀತಿ ಇದೆ, ಅದಕ್ಕಾಗಿ ಬಾಬ್ದಾದರವರು ಅನೇಕ ಮಕ್ಕಳ 15 ದಿನದ ಚಾರ್ಟ್ ಅಥವಾ ಫಲಿತಾಂಶವನ್ನ ಪಡೆದಿದ್ದಾರೆ. ಎಲ್ಲೆಡೆ ಫಲಿತಾಂಶದಲ್ಲಿ ಬಾಬ್ದಾದರವರು ನೋಡಿದ ಒಂದು ವಿಷಯವೇನೆಂದರೆ, ಬಹುತೇಕರು ಎಲ್ಲಾ ಮಕ್ಕಳು ಪುರುಷಾರ್ಥದ ಕಡೆ ಗಮನ ಕೊಟ್ಟಿದ್ದಾರೆ. ಪರ್ಸೆಂಟೇಜ್ ಅವರು ಬಯಸಿದಷ್ಟು ಇಲ್ಲ, ಆದ್ರೂ ಅವರವರ ಗಮನ ಕೊಡ್ತಾ ಇದ್ದಾರೆ. ತೀವ್ರ ಪುರುಷಾರ್ಥ ಮಕ್ಕಳು ಮನಸ್ಸಿನಲ್ಲಿ ಕೂಡ ಪ್ರತಿಜ್ಞೆ ಮಾಡಿದ್ದಾರೆ, ಈಡೇರಿಸುವ ಲಕ್ಷ್ಯವನ್ನು ಕೂಡ ಮುಂದುವರಿಸ್ತಾ ಇದ್ದಾರೆ. ಹೀಗೆ ಬಾಬಾ ಹೇಳ್ತಿದ್ದಾರೆ. ಬಾಬಾ ಚಾರ್ಟ್ ಬಗ್ಗೆ ಹೇಳಿದ್ರು. ಹಾಗಾಗಿ ಚಾರ್ಟ್ ನ ಕೆಲವು ಮಕ್ಕಳು ಬರೆಯುವುದಕ್ಕೆ ಬಹಳ ಗಮನ ಕೊಡ್ತಿದ್ದಾರೆ. ಏನು ಪ್ರತಿಜ್ಞೆ ಮಾಡಿದ್ರು ಆ ಪ್ರತಿಜ್ಞೆಯನ್ನ ಈಡೇರಿಸುವುದಕ್ಕಾಗಿ ಲಕ್ಷ್ಯ ಇಟ್ಕೊಂಡಿದ್ದಾರೆ. ಹೀಗೆ ಬಾಬಾ ತಿಳಿಸ್ತಿದ್ದಾರೆ, ಮುಂದುವರಿತಿದ್ದಾರೆ. ಕೆಲವು ಮಕ್ಕಳು ಈಗಲೂ ಕೂಡ ಕೆಲವೊಮ್ಮೆ ಅಜಾಗರೂಕತೆಯಲ್ಲಿ, ಕೆಲವೊಮ್ಮೆ ಆಲಸ್ಯದಲ್ಲಿ, ಕೆಲವೊಮ್ಮೆ ಕಡಿಮೆ ಗಮನ ಕೊಡ್ತಾ ಇದ್ದಾರೆ. ಹೀಗೆ ಬಾಬಾ ಹೇಳಿದ್ರು ಕೂಡ ಜಾಗೃತ ಆಗಿಲ್ಲ, ಆಲಸ್ಯಗಳಾಗಿದ್ದಾರೆ, ಹುಡುಗಾಟಿಕೆ ಇದ್ದಾರೆ, ಗಮನ ಕೊಡ್ತಾ ಇಲ್ಲ. ಕೆಲವು ಮಕ್ಕಳು ಅಂಥವ್ರು ಕೂಡ ಇದ್ದಾರೆ. ಅವರು ಒಂದು ವಿಶೇಷ ಸ್ಲೋಗನ್ ಇದೆ, ಆಗುತ್ತೇವೆ ಹಾಗೆ ಆಗುತ್ತೇವೆ. ಇದು ಹುಡುಗಾಟಿಕೆ ಆಗಿದೆ, ಇದರಲ್ಲಿ ಹೋಗ್ಬಾರ್ದು. ಬಾಬಾರವರಿಗಾಗಿ ಈ ರೀತಿ ಪ್ರತಿಜ್ಞೆ ಮಾಡ್ತಾರಂತೆ. ಬಾಬಾ ಸಮಯ ಬಂದಾಗ ಹಾಗೆ ಆಗ್ತೇವೆ, ಮಾಡೇ ಮಾಡ್ತೇವೆ. ಈ ರೀತಿಯ ಹುಡುಗಾಟಿಕೆಯಲ್ಲಿ ಕೆಲವು ಮಕ್ಕಳು ಇದ್ದಾರೆ. ಇದು ತೀವ್ರ ಪುರುಷಾರ್ಥವಾಗಿದೆ. ಬಾಬ್ದಾದ ಅನೇಕ ವಾಗ್ದಾನಗಳನ್ನ ಕೇಳುತ್ತಾರೆ ಮತ್ತು ಮಕ್ಕಳು ಪದೇ ಪದೇ ಒಳ್ಳೆಯ ಭರವಸೆಯನ್ನ ನೀಡ್ತಾರೆ ಮತ್ತು ಎಷ್ಟೊಂದು ಧೈರ್ಯದಿಂದ ವಾಗ್ದಾನ ಮಾಡುತ್ತಾರೆ. ಆ ಸಮಯದಲ್ಲಿ ಮಕ್ಕಳು ಬಾಬಾರವರ ಹೃದಯವನ್ನ ಸಿಹಿಯಾಗಿಸುತ್ತಾರೆ. ಬಾಬಾ ಯಾವಾಗ ಪ್ರತಿಜ್ಞೆ ಮಾಡಿಸ್ತಾರೆ, ಆವಾಗ ಮಕ್ಕಳು ನೀವು ಬಹಳ ಪ್ರೀತಿಯಿಂದ ಬಾಬಾರವ್ರಿಗೆ ಭರವಸೆ ಕೊಡ್ತೀರಂತೆ. ಬಾಬಾ ನಾವು ಆಗ್ತೇವೆ, ಧೈರ್ಯದಿಂದ ವಾಗ್ದಾನ ಮಾಡ್ತೀರಿ ಕೂಡ. ನೀವು ಮಾತು ಕೇಳಿ ಬಾಬ್ದಾದರವ್ರಿಗೂ ಕೂಡ ಹೃದಯ ಖುಷಿ ಆಗತ್ತೆ, ತಂದೆಯ ಹೃದಯವು ಸಿಹಿ ಆಗುತ್ತದೆ. ಹಾಗಾದ್ರೆ ವಾಗ್ದಾನವೇನೆಂದರೆ ಪುರುಷಾರ್ಥದಲ್ಲಿ ಗರಿಷ್ಠ ಲಾಭ. ಅಂದರೆ ಯಾವುದೇ ಪ್ರಯೋಜನವಾಗದಿದ್ದರೆ ವಾಗ್ದಾನ ಸಮರ್ಥವಾಗಿಲ್ಲ. ಬಲೆ ವಾಗ್ದಾನ ಮಾಡಿದ್ರಿ, ಆದ್ರೆ ಯಾವುದೇ ಅದನ್ನ ಪ್ರಯೋಜನಕ್ಕೆ ತರಲೇ ಇಲ್ಲ, ಉಪಯೋಗ ಮಾಡ್ಲೇ ಇಲ್ಲ, ಕಾರ್ಯದಲ್ಲಿ ತರಲೇ ಇಲ್ಲ ಅಂದ್ರೆ ವಾಗ್ದಾನ ಸಮರ್ಥ ಆಗೋದಿಲ್ಲ. ಹಾಗಾಗಿ ವಾಗ್ದಾನ ಕೊಟ್ಟವರು ಹೃದಯವನ್ನಂತೂ ಸಿಹಿ ಮಾಡುತ್ತೀರಲ್ಲವೇ, ಜೊತೆಗೆ ತೀವ್ರ ಪುರುಷಾರ್ಥದ ಕಿಚ್ಚನ್ನ ಅಥವಾ ಬೆಂಕಿಯ ಕಿಡಿಯನ್ನ ಬೆಂಕಿಯ ರೂಪದಲ್ಲಿ ತನ್ನಿ. ಹೀಗೆ ಬಾಬಾ ಹೇಳ್ತಿದ್ದಾರೆ. ಕೇವಲ ಅವಾಗಿನ ಪೂರ್ತಿ ಬಾಬಾರವರ ಹೃದಯವನ್ನ ಸಿಹಿ ಮಾಡಿದ್ರಿ, ವಾಗ್ದಾನ ಕೊಟ್ರಿ, ಕೈ ಎತ್ತಿದ್ರಿ, ಪ್ರಾಮಿಸ್ ಮಾಡಿದ್ರಿ. ಹೀಗೆ ಬಾಬಾರವ್ರಿಗೂ ಮಕ್ಕಳು ಮಾಡ್ತಾರೆ ಅಂತೇಳಿ ಬಾಬಾರವ್ರಿಗೆ ಖುಷಿ ಆಯ್ತು. ಈಗ ಜೊತೆಯಲ್ಲಿ ತೀವ್ರ ಪುರುಷಾರ್ಥದ ಕಿಚ್ಚನ್ನ ತರಬೇಕಾಗಿದೆ. ಜ್ವಾಲಾಮುಖಿಗಳಾಗಿ ಸಮಯಕ್ಕೆ ತಕ್ಕಂತೆ ಉಳಿದುಕೊಂಡಿರುವ ಮನಸ್ಸಿನ ಸಂಬಂಧ, ಸಂಪರ್ಕ, ಯಾವುದೇ ಲೆಕ್ಕಾಚಾರಗಳನ್ನ ಜ್ವಾಲಾ ರೂಪದಲ್ಲಿ ಸುಟ್ಟು ಭಸ್ಮ ಮಾಡಿ. ಹೀಗೆ ಬಾಬಾ ಹೇಳ್ತಿದ್ದಾರೆ, ನೆನಪು ಕೇವಲ ನೆನಪಾಗಿರ್ಬಾರ್ದು, ಜ್ವಾಲಾ ಸ್ವರೂಪ ಆಗ್ಬೇಕಾಗಿದೆ. ಮನಸ್ಸಿನಲ್ಲಿ ಏನೆಲ್ಲ ಬಂಧನಗಳಿದ್ದಾವೆ, ಸಂಬಂಧಗಳಿದ್ದಾವೆ, ಯಾರ್ಯಾರ ಜೊತೆಗೆ ಸಂಬಂಧ ಆಕರ್ಷಣೆಯಲ್ಲಿದ್ದೀರಿ, ಸಂಬಂಧ ಸಂಪರ್ಕದಲ್ಲಿರ್ತೀರಿ, ಎಲ್ಲರ ಜೊತೆಗಿನ ಲೆಕ್ಕಾಚಾರಗಳನ್ನ ಸಮಾಪ್ತಿ ಮಾಡ್ಕೊಳ್ಳಿಕ್ಕೆ ಜ್ವಾಲಾ ಸ್ವರೂಪರಾಗಿ ಇದರಲ್ಲಿ ಬಾಬ್ದಾದ ಪಾಸ್ ಮಾಡಿದ್ದಾರೆ. ಆದ್ರೆ ಈಗ ಆ ಕಿಡಿಯನ್ನ ಅಗ್ನಿಯ ರೂಪದಲ್ಲಿ ತನ್ನಿ. ಸುಮ್ಮನೆ ಸ್ವಲ್ಪ ಬೆಂಕಿಯ ಕಿಡಿ ಆಗಿದೆ ಅಷ್ಟೇ. ಬಾಬಾ ಹೇಳ್ತಾರೆ ಈಗ ಬೆಂಕಿಯ ಕಿಡಿ ಅಲ್ಲ, ಈಗ ಜ್ವಾಲಾ ಸ್ವರೂಪ ಆಗ್ಬೇಕಾಗಿದೆ. ತಮ್ಮ ಯೋಗ ಹತ್ತಿ ಉರಿಬೇಕು ಅಂತ ಬಾಬಾ ಹೇಳ್ತಾರೆ.
ಅಗ್ನಿ ಹಂಗೆ ಮೆಲ್ಲಕ್ಕೆ ಬೆಂಕಿ, ಕಿಡಿ ಅಂತಾರಲ್ಲ, ಕಿಡಿ ಬೇರೆ ಜ್ವಾಲೆ ಬೇರೆ. ಕಿಡಿ ಅಂದ್ರೆ ಅದು ಮಂದಗತಿಯಲ್ಲೇ ಉರಿತಾ ಇರುತ್ತೆ. ಈಗ ಆ ಕಿಡಿ ಎಲ್ಲ ಬಾಬಾ ಹೇಳ್ತಾರೆ ಜ್ವಾಲೆ ಆಗ್ಬೇಕಾಗಿದೆ, ಉರಿಬೇಕಾಗಿದೆ. ಪ್ರಪಂಚದ ಒಂದು ಕಡೆ ಭ್ರಷ್ಟಾಚಾರ, ದಬ್ಬಾಳಿಕೆ, ಬೆಂಕಿ ಹತ್ತಿ ಉರಿತಾ ಇದೆ. ಇನ್ನೊಂದು ಕಡೆ ತಾವು ಮಕ್ಕಳ ಶಕ್ತಿಶಾಲಿ ಯೋಗ ಅಂದರೆ ಪುರುಷಾರ್ಥದ ಅಗ್ನಿಯ ಜ್ವಾಲೆಯ ರೂಪದಲ್ಲಿ ಅವಶ್ಯವಾಗ್ಬೇಕಾಗಿದೆ. ನೋಡ್ತಿದ್ದೀರಿ ಹೊರಗಿನ ಪ್ರಪಂಚ ಎಷ್ಟು ಭ್ರಷ್ಟಾಚಾರ ಇದೆ, ಅತ್ಯಾಚಾರ ಇದೆ, ದಬ್ಬಾಳಿಕೆ ಇದೆ, ಅದು ಹೆಚ್ಚಾಗ್ತಾ ಇದೆ. ಬೆಂಕಿಯ ಜ್ವಾಲೆ ತರ ದಿನ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇನ್ನೊಂದು ಕಡೆ ತಾವು ಮಕ್ಕಳದ್ದು ಶಕ್ತಿಶಾಲಿ ಯೋಗ ಆಗ್ಬೇಕಾಗಿದೆ, ಜ್ವಾಲಾ ರೂಪದ ಯೋಗ ಆಗ್ಬೇಕಾಗಿದೆ. ಅಗ್ನಿಯ ಜ್ವಾಲೆ ಉರಿಬೇಕಾಗಿದೆ. ಈ ಜ್ವಾಲಾ ರೂಪದ ಈ ಜ್ವಾಲಾರೂಪ ಆ ಭ್ರಷ್ಟಾಚಾರ, ದಬ್ಬಾಳಿಕೆ ಅಗ್ನಿಯನ್ನ ಸಮಾಪ್ತಿ ಮಾಡ್ಬೇಕು. ಹಾಗಾದ್ರೆ ಹೊರಗಿನ ಪ್ರಪಂಚದ ಭ್ರಷ್ಟಾಚಾರ, ದಬ್ಬಾಳಿಕೆ, ಅತ್ಯಾಚಾರವನ್ನ ಹೇಗೆ ಸಮಾಪ್ತಿ ಮಾಡ್ತೀರಿ? ಅದಕ್ಕೆ ಬಾಬಾ ಹೇಳ್ತಾರೆ, ನಿಮ್ಮಲ್ಲಿ ಮಕ್ಕಳಲ್ಲಿ ಜ್ವಾಲಾ ರೂಪದ ಶಕ್ತಿ ಇರ್ಬೇಕಾಗಿದೆ. ಆಗ ಆ ಪ್ರಪಂಚದ ಭ್ರಷ್ಟಾಚಾರ ಸಮಾಪ್ತಿ ಆಗತ್ತೆ, ಆ ಪ್ರಪಂಚದ ದಬ್ಬಾಳಿಕೆ ಸಮಾಪ್ತಿ ಆಗತ್ತೆ, ಆ ಪ್ರಪಂಚದ ಅತ್ಯಾಚಾರ ಸಮಾಪ್ತಿ ಆಗತ್ತೆ. ಹಾಗೂ ಸರ್ವ ಆತ್ಮಗಳಿಗೆ ಸಹಯೋಗ ಕೊಡುವುದು. ಹೀಗೆ ಬಾಬಾ ಹೇಳ್ತಿದ್ದಾರೆ. ಅದೆಲ್ಲವನ್ನ ನಾಶ ಮಾಡ್ಬೇಕಾಗಿದೆ. ಯಾವ್ದ್ರಿಂದ? ಯೋಗದ ಜ್ವಾಲೆಯಿಂದ. ಜೊತೆಗೆ ಸರ್ವ ಆತ್ಮಗಳಿಗೆ ಸಹಯೋಗ ಕೊಡ್ಬೇಕಾಗಿದೆ. ತಮ್ಮ ಪುರುಷಾರ್ಥದ ಕಿಡಿ ಜ್ವಾಲೆಯ ರೂಪದಲ್ಲಿರಲಿ, ಅಂದರೆ ಶಕ್ತಿಶಾಲಿ ಯೋಗವಾಗಿರಲಿ. ಹೀಗೆ ಬಾಬಾ ಹೇಳ್ತಿದ್ದಾರೆ. ತಮ್ದು ಪುರುಷಾರ್ಥ ಹೇಗಿರ್ಬೇಕು? ಜ್ವಾಲೆ ರೂಪದಲ್ಲಿ ಇರ್ಬೇಕಾಗಿದೆ, ಅಂದ್ರೆ ಶಕ್ತಿಶಾಲಿ ಯೋಗ ಆಗ್ಬೇಕಾಗಿದೆ. ಈಗ ಈ ನೆನಪಿನ ಅಗ್ನಿಯನ್ನ ಸಮಾಪ್ತಿಗೊಳಿಸುತ್ತೆ. ಹೊರಗಡೆ ಏನ ಅಜ್ಞಾನ, ಅಂಧಕಾರ, ದಬ್ಬಾಳಿಕೆ, ಭ್ರಷ್ಟಾಚಾರ, ಅತ್ಯಾಚಾರ ಏನೆಲ್ಲ ಇದೆ, ಮಾಯೆಯ ಅಸುರಿ ಅವಗುಣಗಳು ಜ್ವಾಲೆ ರೂಪದಲ್ಲಿ ಹುರಿತಾ ಇದೆ. ಅದನ್ನ ಸಮಾಪ್ತಿ ಮಾಡ್ಲಿಕ್ಕೆ ತಾವು ಮಕ್ಕಳಲ್ಲಿ ಯೋಗದ ಅಗ್ನಿ ಇರ್ಬೇಕು. ಈ ಅಗ್ನಿ ಆ ಹೊರಗಿನ ಅಗ್ನಿಯನ್ನ ಸುಡಬೇಕು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಇನ್ನೊಂದು ಬದಿ ಆತ್ಮಗಳಿಗೆ ಪರಮಾತ್ಮನ ಸಂದೇಶದ ಶೀತಲ ಸ್ವರೂಪದ ಅನುಭವ ಕೂಡ ಮಾಡಿಸಲಾಗತ್ತೆ. ಯೋಗದ ಅಗ್ನಿ ಏನೇನ್ ಮಾಡುತ್ತೆ? ಬಾಬಾ ಹೇಳ್ತಾರೆ, ಒಂದು ಕಡೆ ಹೊರಗಿನ ದಬ್ಬಾಳಿಕೆ, ಭ್ರಷ್ಟಾಚಾರನೂ ಸಮಾಪ್ತಿ ಮಾಡುತ್ತೆ. ಇನ್ನೊಂದು ಕಡೆ ತಂದೆಯ ಸಂದೇಶ ಕೊಡುವಂತ ಶೀತಲ ಕಾರ್ಯವನ್ನು ಕೂಡ ಮಾಡಿಸುತ್ತೆ. ಹೀಗೆ ಒಂದನ್ನ ಸಮಾಪ್ತಿ ಮಾಡಿ ಇನ್ನೊಂದು ಬಾಬಾರವರ ಸಂದೇಶ ಎಲ್ಲರಿಗೂ ತಲುಪುವಂತೆ ಮಾಡುತ್ತೆ. ಯೋಗದ ಜ್ವಾಲೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ತಮ್ಮಲ್ಲಿ ಈಗ ಅಂತ ಯೋಗದ ಜ್ವಾಲೆಯನ್ನ ತರಬೇಕಾಗಿದೆ. ಬೇಹದ್ದಿನ ವೈರಾಗ್ಯವನ್ನು ಕೂಡ ಪ್ರಜ್ವಲಿತಗೊಳಿಸುತ್ತೆ. ಹೀಗೆ ಬಾಬಾ ಹೇಳ್ತಾರೆ, ಕೇವಲ ತಮ್ಮಲ್ಲಿ ಅಷ್ಟೇ ಬೇಹದ್ದಿನ ವೈರಾಗ್ಯ ಅಲ್ಲ, ಇಡೀ ಪ್ರಪಂಚದಲ್ಲಿರುವ ಎಲ್ಲಾ ಆತ್ಮಗಳಿಗೂ ಬೇಹದ್ದಿನ ವೈರಾಗ್ಯವನ್ನ ಪ್ರಜ್ವಲಿತಗೊಳಿಸುತ್ತೆ. ಒಂದು ಬದಿ ಭಸ್ಮ ಮಾಡುವುದು, ಇನ್ನೊಂದು ಬದಿ ತಂಪು ಕೂಡ ಮಾಡುವುದಿದೆ. ಯೋಗದ ಅಗ್ನಿ ತಾವು ಮಕ್ಕಳ ಯೋಗದ ಸ್ಥಿತಿ ಹೊರಗಿನ ಪ್ರಪಂಚಕ್ಕೆ ಹೇಗೆ ಇದು ಮಾಡುತ್ತೆ ಅಂದ್ರೆ, ಒಂದ್ ಕಡೆ ಇದು ಅಗ್ನಿಯ ರೂಪದಲ್ಲಿ ಭಸ್ಮ ಮಾಡುತ್ತೆ. ದಬ್ಬಾಳಿಕೆ, ಭ್ರಷ್ಟಾಚಾರ, ಅತ್ಯಾಚಾರ ಎಲ್ಲವನ್ನ ಭಸ್ಮ ಮಾಡುತ್ತೆ. ಇನ್ನೊಂದು ಬದಿ ತಮ್ಮ ಯೋಗಾಗ್ನಿ ತಂಪನ್ನು ಕೂಡ ಕೊಡುತ್ತೆ. ಪರಮಾತ್ಮನ ಸಂದೇಶವನ್ನ ಕೊಡುತ್ತಾ ಇದೆ. ಎಲ್ಲರಲ್ಲಿ ಬೇಹದ್ದಿನ ವೈರಾಗ್ಯವನ್ನು ಕೂಡ ತಂದುಕೊಡುತ್ತೆ. ಇದು ತಂಪನ್ನು ಕೂಡ ಕೊಡುವುದಾಗಿದೆ. ಬೇಹದ್ದಿನ ವೈರಾಗ್ಯದ ಅಲೆಯನ್ನು ಹರಡಿಸುತ್ತಾ ಹೋಗಿ ಮಕ್ಕಳು ಹೇಳುತ್ತಾರೆ, ನನ್ನ ಯೋಗವಂತೂ ಇದೆ, ಬಾಬಾರವರನ್ನ ಹೊರತುಪಡಿಸಿ ಬೇರೆ ಯಾರು ಇಲ್ಲ. ಇದು ಬಹಳ ಒಳ್ಳೇದು. ಮಕ್ಕಳು ಹೇಳ್ತಾರಂತೆ ಬಾಬಾರವ್ರ ಜೊತೆಗೆ, ಬಾಬಾ ನನ್ಗೆ ನನ್ನಲ್ಲಿ ಅಂತೂ ಯೋಗದ ಶಕ್ತಿ ಇದೆ, ಯೋಗ ನಿರಂತರ ಮಾಡ್ತಿದ್ದೇನೆ ಬಾಬಾ, ನಿನ್ನನ್ನು ಬಿಟ್ರೆ ನನ್ಗೆ ಬೇರೆ ಯಾರೇ ಇಲ್ಲ, ಯಾರ ಜೊತೆಗೂ ಯಾರ ನೆನಪು ಕೂಡ ಇಲ್ಲ ಬಾಬಾ. ಅದು ಒಳ್ಳೇದಂತಾರೆ. ಆದ್ರೆ ಸಮಯಕ್ಕೆ ತಕ್ಕಂತೆ ಈಗ ಶಾಲೆಯ ರೂಪವನ್ನ ತೆಗೆದುಕೊಳ್ಳಿ. ಹೇಗೆ ನೆನಪಾರ್ಥದಲ್ಲಿ ಶಕ್ತಿಯ ಸ್ವರೂಪ, ಈಗ ಸಮಯಕ್ಕೆ ತಕ್ಕಂತೆ ಜ್ವಾಲಾ ರೂಪವನ್ನ ತೆಗೆದುಕೊಳ್ಳಿ. ಹೇಗೆ ನೆನಪಾರ್ಥದಲ್ಲಿ ಶಕ್ತಿಯರ ಶಕ್ತಿ ರೂಪ ಮಹಾಶಕ್ತಿ ರೂಪ ಆಗಿದೆ. ಬಾಬಾರವ್ರ ಜೊತೆ ಯೋಗ ಇರೋದು, ಬಾಬಾನೊಬ್ಬರೇ ನೆನಪು ಮಾಡೋದು, ಇದು ಸಾಧಾರಣ ರೂಪ ಆಯ್ತು. ಕಿಡಿ ಆಯ್ತು ಅಂತಾರೆ ಬಾಬಾ. ಕಿಡಿ ಇದ್ದಂಗೆ ನಿರಂತರವಾಗಿ ಬಾಬಾ ನೆನಪು ಮಾಡ್ತೀವಿ, ಅದು ಕಿಡಿ ಇದ್ದಂಗೆ. ಈಗ ಜ್ವಾಲಾ ರೂಪ ಆಗ್ಬೇಕಾಗಿದೆ ಅಂತ ಹೇಳಿ ಬಾಬಾ ಹೇಳ್ತಾರೆ.
ಅದು ಹೇಗೆ ಅಂದ್ರೆ ಉದಾಹರಣೆ ಕೂಡ ಬಾಬಾ ಹೇಳ್ತಾರೆ, ಹೇಗೆ ಶಕ್ತಿ ಅಂದ್ರೆ ಮಾಮೂಲು ದಿನ ನಿತ್ಯದಲ್ಲಿ ಶಕ್ತಿಯ ರೂಪವನ್ನ ಹೇಗೆ ಪೂಜಿಸ್ತೀರಿ, ಅದು ಪೂಜೆ ರೂಪದ ಶಕ್ತಿ ರೂಪ. ಮಹಾಶಕ್ತಿ ಯಾವಾಗ ಆಗ್ತಾಳೆ? ಬಾಬಾ ಹೇಳ್ತಾರೆ, ನೋಡಿರ್ತೀರಿ ಮಹಾಶಕ್ತಿ ಎಷ್ಟು ರೌದ್ರಾವತಾರ ತೆಗಿತಾರೆ, ಅವರಲ್ಲಿ ಎಷ್ಟು ಶಕ್ತಿಗಳಿರ್ತವೆ, ಸರ್ವ ಅಸ್ತ್ರ ಶಸ್ತ್ರಗಳನ್ನ ತೋರಿಸ್ತಾರೆ, ಮಹಾಶಕ್ತಿಯ ರೂಪ ಆಗ್ತಾರೆ. ಹಾಗೆ ಬಾಬಾ ಕೂಡ ಹೇಳ್ತಿದ್ದಾರೆ, ತಾವು ಯೋಗಿ ಎಲ್ಲ ಈ ಮಹಾಯೋಗಿ ಆಗ್ಬೇಕಾಗಿದೆ, ಜ್ವಾಲಾ ರೂಪದ ಯೋಗಿ ಆಗ್ಬೇಕಾಗಿದೆ. ಈಗ ಅದೇ ಮಹಾಶಕ್ತಿಯ ರೂಪವನ್ನ ಪ್ರತ್ಯಕ್ಷಗೊಳಿಸಿ. ಹೊರಗಿನ ಜಗತ್ತಲ್ಲಿ ಇಷ್ಟು ಭ್ರಷ್ಟಾಚಾರ, ದಬ್ಬಾಳಿಕೆ, ಬಾಬಾ ಹೇಳಿದ್ರೆ ಏನೆಲ್ಲ ನಡೀತಾ ಇದೆ, ಅದರ ವಿಶ್ವರೂಪ ಅದು ತೋರಿಸ್ತಾ ಇದೆ. ಈಗ ತಮ್ಮದು ಮಹಾಶಕ್ತಿಯ ರೂಪವನ್ನ ಪ್ರತ್ಯಕ್ಷಗೊಳಿಸಿ. ಪಾಂಡವರಾಗಲಿ ಶಕ್ತಿಯರಾಗಲಿ ಎಲ್ಲರೂ ಸಾಗರದಿಂದ ಹೊರಟ ಜ್ಞಾನ ನದಿಗಳಾಗಿದ್ದೀರಲ್ಲವೇ. ಬಾಬಾ ಕೂಡ ಹೇಳ್ತಿದ್ದಾರೆ, ಎಲ್ರಿಗಾಗಿ ಬಾಬಾ ಹೇಳ್ತಿದ್ದಾರೆ, ಶಕ್ತಿಯ ಮಹಾಶಕ್ತಿಯ ರೂಪವನ್ನ ಪ್ರಕಟಿಸಿ. ಪಾಂಡವರಿರ್ಬೋದು, ಅಣ್ಣಂದ್ರಿರ್ಬೋದು, ಅಕ್ಕಂದ್ರಿರ್ಬೋದು, ಶಕ್ತಿಯರಿರ್ಬೋದು, ಎಲ್ಲರೂ ತಾವು ಸಾಗರನಿಂದನೇ ಹೊರ ಬಂದಿದ್ದೀರಲ್ವಾ. ಸಾಗರ ಅಲ್ಲ, ನದಿಯೂ ಆಗಿದ್ದೀರಿ, ಜ್ಞಾನ ಗಂಗೆಯರಾಗಿದ್ದೀರಿ. ಹಾಗಾದ್ರೆ ಜ್ಞಾನ ಗಂಗೆಯರು ಈಗ ಆತ್ಮಗಳನ್ನ ತಮ್ಮ ಜ್ಞಾನದ ಶೀತಲತೆಯ ಮೂಲಕ ಪಾಪಗಳ ಅಗ್ನಿಯಿಂದ ಮುಕ್ತರನ್ನಾಗಿ ಮಾಡಿ ವರ್ತಮಾನ ಸಮಯದ ಬ್ರಾಹ್ಮಣರ ಕರ್ತವ್ಯನೇ ಆಗಿದೆ. ಹೀಗೆ ಬಾಬಾ ಹೇಳ್ತಿದ್ದಾರೆ, ತಾವು ಜ್ಞಾನ ಗಂಗೆಯರು. ಜ್ಞಾನ ಗಂಗೆಯ ಆತ್ಮಗಳೇನ್ ಮಾಡ್ಬೇಕಾಗಿದೆ? ಬಾಬಾ ಹೇಳ್ತಿದ್ದಾರೆ, ಜ್ಞಾನದ ಶೀತಲತೆಯ ಮೂಲಕ ಎಲ್ಲರ ಪಾಪಗಳನ್ನ ಭಸ್ಮ ಮಾಡೋರಾಗ, ಅಗ್ನಿಯಿಂದ ಮುಕ್ತರನ್ನಾಗಿ ಮಾಡಿ. ಹೊರಗಿನ ವಿಕಾರದ ಅಗ್ನಿಯಲ್ಲಿ ಬೆಂದೋಗ್ತಿದ್ದಾರೆ, ಅವ್ರನ್ನ ಅಂತ ವಿಕಾರದಿಂದ, ಅಂತ ಪಾಪಗಳಿಂದ ಅವ್ರನ್ನ ಮುಕ್ತ ಮಾಡಿ. ವರ್ತಮಾನ ಸಮಯದ ಬ್ರಾಹ್ಮಣರ ಕರ್ತವ್ಯನೇ ಅದೇ ಆಗಿದೆ. ಹೀಗೆ ಬಾಬಾ ಹೇಳ್ತಾರೆ, ತಾವು ಬ್ರಾಹ್ಮಣರ ಕೆಲ್ಸನೇ ಅದು, ಹೊರಗಿನ ವಿಕಾರವನ್ನ ಸಮಾಪ್ತಿ ಮಾಡ್ಬೇಕಾಗಿದೆ. ತಾವು ಯೋಗ ಬಲದಿಂದನೇ ಸಮಾಪ್ತಿ ಮಾಡ್ಬೇಕಾಗಿದೆ. ಈ ವರ್ಷ ಯಾವ ಸೇವೆ ಮಾಡ್ಬೇಕೆಂದು ಎಲ್ಲ ಮಕ್ಕಳು ಕೇಳ್ತಾರೆ. ಆಗ ಬಾಬ್ದಾದರವರು ಮೊದಲನೇ ಸೇವೆಯನ್ನ ಹೀಗೆ ವಿವರಿಸಿದ್ದಾರೆ, ಈ ಸಮಯಕ್ಕೆ ತಕ್ಕಂತೆ ಎಲ್ಲ ಮಕ್ಕಳ ವಾನಪ್ರಸ್ಥದ ಹಂತವಾಗಿದೆ. ಬಾಬಾರವ್ರಿಗೆ ಕೇಳ್ತಾರೆ, ಬಾಬಾ ಹೋಮ್ವರ್ಕ್ ಕೊಡ್ತಾರೆ, ಇದು ಕೊನೆ ಸೀಸನ್ ಆಗಿರುವ ಕಾರಣ ಬಾಬಾ ಈ ವರ್ಷ ನಾವು ಏನ್ ಸೇವೆ ಮಾಡ್ಬೇಕು, ಹೋಮ್ವರ್ಕ್ ಹೇಳಿ. ಆಗ ಬಾಬಾ ಹೇಳ್ತಿದ್ದಾರೆ, ಈ ಸಮಯಕ್ಕೆ ತಕ್ಕಂತೆ ವರ್ತಮಾನ ಹೇಗೆ ನಡೀತಾ ಇದೆ ಅದಕ್ಕೆ ತಕ್ಕಂತೆ ತಾವು ಮಕ್ಕಳಲ್ಲಿ ವಾನಪ್ರಸ್ಥದ ಹಂತ ಬರ್ಬೇಕಾಗಿದೆ, ಕೊನೆಯ ಸ್ಥಿತಿ ಬರ್ಬೇಕಾಗಿದೆ. ಹಾಗಾಗಿ ವಾನಪ್ರಸ್ಥಿಗಳು ತಮ್ಮ ಸಮಯ ಸಂಪತ್ತೆಲ್ಲವನ್ನ ಬೇರೆಲ್ಲ ಮಕ್ಕಳಿಗಾಗಿ ಕೊಟ್ಟು ತಾವು ವಾನಪ್ರಸ್ಥಿಗಳಾಗ್ತಾರೆ. ತಮ್ಮ ಸಂಪತ್ತು, ಹಣ, ಕೆಲಸ, ಕಾರ್ಯ ಎಲ್ಲವನ್ನ ಬೇರೆಯವರಿಗಾಗಿ ಕೊಡ್ತಾರೆ, ಮಕ್ಕಳಿಗಾಗಿ, ಮೊಮ್ಮಕ್ಕಳಿಗಾಗಿ ಎಲ್ಲ ಜವಾಬ್ದಾರಿಯನ್ನ ಕೊಡ್ತಾರೆ. ಹಾಗೆ ಬಾಬಾ ಕೂಡ ಹೇಳ್ತಿದ್ದಾರೆ, ಆದ್ದರಿಂದ ತಮ್ಮೆಲ್ಲರೂ ಕೂಡ ತಮ್ಮ ಸಮಯ, ಶ್ರೇಷ್ಠ ಸಂಕಲ್ಪ, ಸರ್ವ ಖಜಾನೆಗಳು ಈಗ ಬೇರೆಯವರಿಗಾಗಿ ಉಪಯೋಗಿಸಿ. ತಾವು ವಾನಪ್ರಸ್ಥಿಗಳಾಗಿದ್ದೀರಲ್ವಾ, ಈಗ ನಿಮ್ಮಲ್ಲಿ ಏನಿದೆ? ಸಮಯ ಇದೆ, ಸಂಕಲ್ಪ ಇದೆ, ಶ್ರೇಷ್ಠ ಸಂಕಲ್ಪ, ಶ್ರೇಷ್ಠ ಸಮಯ, ಶ್ರೇಷ್ಠ ಖಜಾನೆಗಳು, ಇವೆಲ್ಲವನ್ನ ನಿಮಗಾಗಿ ಉಪಯೋಗಿಸ್ಕೊಡ್ಬೇಡಿ, ಬೇರೆಯವರಿಗಾಗಿ ಉಪಯೋಗಿಸ್ತಾ ಹೋಗಿ, ಬೇರೆಯವ್ರಿಗಾಗಿ ಕೊಡ್ತಾ ಹೋಗಿ. ಅಲ್ಲಿಯ ವಾನಪ್ರಸ್ಥಿಗಳು ತಮ್ಮ ಸಂಪತ್ತು, ಜವಾಬ್ದಾರಿ, ಕರ್ತವ್ಯ ಎಲ್ಲ ಬೇರೆಯವ್ರಿಗಾಗಿ ಕೊಟ್ರು. ಹಾಗೆ ತಾವು ಕೂಡ ಈಗ ವಾನಪ್ರಸ್ಥಿಗಳು ತಮ್ಮಲ್ಲಿರುವ ಶ್ರೇಷ್ಠ ಖಜಾನೆ, ಶ್ರೇಷ್ಠ ಸಂಕಲ್ಪ ಎಲ್ಲವನ್ನ ಬೇರೆಯವರಿಗಾಗಿನೇ ಉಪಯೋಗಿಸ್ತಾ ಹೋಗಿ ಅಂತೇಳಿ ಬಾಬಾ ಹೇಳ್ತಿದ್ದಾರೆ. ತಮಗಾಗಿ ತಮ್ಮ ಸಮಯ, ಸಂಕಲ್ಪ ಕಡಿಮೆ ಬಳಸ್ಕೊಳ್ಳಿ. ನಿಮಗೆ ನೀವೇ ಬಳಸ್ಕೊಳ್ಬೇಡಿ ಅಂತ ಬಾಬಾ ಹೇಳ್ತಾರೆ, ಕಡಿಮೆ ಬಳಸ್ಕೊಳ್ಳಿ. ಇದನ್ನು ಇತರರಿಗಾಗಿ ಬಳಸಿದಾಗ ತಾವು ಸ್ವಯಂ ಆ ಸೇವೆಯ ಪ್ರತ್ಯಕ್ಷ ಫಲದ ನಿಮಿತ್ತರಾಗ್ತೀರಿ. ನಿಮಗೆ ನೀವೇ ಬಳಸ್ಕೊಳ್ಬೇಡಿ, ಬೇರೆಯವ್ರಿಗಾಗಿ ಬಳಸಿ, ಇಡೀ ಪ್ರಪಂಚಕ್ಕಾಗಿ ಬಳಸಿ. ಆಗ ನೀವು ಸ್ವಯಂ ಸೇವೆಯ ಪ್ರತ್ಯಕ್ಷ ಫಲಕ್ಕೆ ನಿಮಿತ್ತರಾಗ್ತೀರಿ. ಮನಸ್ಸಿನಿಂದ ಸೇವೆ, ವಾಚಾದಿಂದ ಸೇವೆ, ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಮಾಸ್ಟರ್ ಕೊಡುವವರಾಗಿ. ಹೀಗೆ ಬಾಬಾ ಹೇಳ್ತಿದ್ದಾರೆ, ಮನಸ್ಸಿನಿಂದಲೂ ಸೇವೆ ಮಾಡಿ, ವಾಚದಿಂದಲೂ ಸೇವೆ ಮಾಡಿ, ತನುವಿನಿಂದಲೂ ಸೇವೆ ಮಾಡಿ, ಎಲ್ಲದಕ್ಕಿಂತ ಮುಖ್ಯವಾಗಿ ಮಾಸ್ಟರ್ ದಾತ ಆಗಿ, ಮಾಸ್ಟರ್ ಕೊಡುವವರಾಗಿ. ನಿಮಗಾಗಿ ಎಲ್ಲ ಅಂತ ಹೇಳಿ ಬಾಬಾ ಹೇಳ್ತಾರೆ, ಬೇರೆಯವ್ರಿಗಾಗಿ ಕೊಡ್ತಾ ಹೋಗಿ, ಕೊಡ್ತಾ ಹೋಗಿ. ಬ್ರಾಹ್ಮಣರಿಗೆ ಹಾಗೂ ಯಾರೇ ಸಂಬಂಧ ಸಂಪರ್ಕದಲ್ಲಿ ಬರುವವರೇ ಏನಾಗಿದ್ದಾರೆ, ಕೊಡ್ತೀರಾ, ನಿಸ್ವಾರ್ಥವಾಗಿ ಖುಷಿ ಕೊಡಿ, ಶಾಂತಿ ಕೊಡಿ, ಆನಂದ ಅನುಭವ ಮಾಡಿ.
ಪ್ರೇಮದ ಅನುಭವ ಮಾಡಿ ಕೊಡ್ಬೇಕು. ಕೊಡುವುದು ಅಂದರೇನೆ ಸ್ವತಃ ಪಡ್ಕೊಳ್ಳೋದಾಗಿದೆ. ಹೀಗೆ ಬಾಬಾ ಹೇಳ್ತಿದ್ದಾರೆ, ಬ್ರಾಹ್ಮಣರಿಗೆ ಹಾಗೂ ಬೇರೆ ಯಾರಿಗೆ ಸಂಬಂಧ ಸಂಪರ್ಕದಲ್ಲಿ ಯಾರೆಲ್ಲ ಬರ್ತಾರ ಅವ್ರಿಗೆ, ಅಲ್ಲಿ ಬ್ರಾಹ್ಮಣರಾಗಿರ್ಬೋದು ಅಥವಾ ಬೇರೆ ಅನ್ಯ ಆತ್ಮರೇ ಆಗಿರ್ಬೋದು, ಎಲ್ಲರಿಗೂ ನಿಸ್ವಾರ್ಥವಾಗಿ ಖುಷಿಯನ್ನ ಕೊಡಿ, ಶಾಂತಿಯನ್ನ ಕೊಡಿ, ಆನಂದವನ್ನ ಕೊಡಿ, ಪ್ರೇಮದ ಅನುಭವವನ್ನ ಮಾಡಿಸಿ ಕೊಡಬೇಕಾಗಿದೆ. ಕೊಡುವುದಂದ್ರೇನೆ ಅರ್ಥ ತೆಗೆದುಕೊಳ್ಳೋದು. ಸಂಬಂಧ ಸಂಪರ್ಕದಲ್ಲಿ ಬರುವವರು ಏನಾದರೂ ಯಾವ ಸಮಯದಲ್ಲಾದರೂ ಯಾವ ರೂಪದಲ್ಲಾದ್ರೂ ಪಡೆದುಕೊಂಡು ಹೋಗಲಿ. ಹೀಗೆ ಬಾಬಾ ಹೇಳ್ತಾರೆ, ಅನ್ಯ ಆತ್ಮಗಳು ನಿಮ್ಮ ಸಂಬಂಧ ಸಂಪರ್ಕದಲ್ಲಿ ಬರ್ತಾರೆ, ಅವ್ರನ್ನ ಮಾತಾಡಿಸ್ತೀರಿ, ನೋಡ್ತೀರಿ, ವ್ಯವಹಾರ ಮಾಡ್ತಿರ್ತೀರಿ, ಅವ್ರಿಗೆ ಏನಾದ್ರೂ ಒಂದು ಕೊಡ್ರಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ತಾವು ಮಾಸ್ಟರ್ ದಾತಾರ ಬಳಿ ಬಂದು ಬರಿಗೈಯಿಂದ ತೆರಳಬಾರ್ದು. ಹೀಗೆ ಬಾಬಾ ಹೇಳ್ತಾರೆ, ಮಾಸ್ಟರ್ ದಾತ ತಾವು ಸರ್ವಶಕ್ತಿವಂತನ ಮಕ್ಕಳಾಗಿದ್ದೀರಿ, ಮಾಸ್ಟರ್ ಸರ್ವಶಕ್ತಿವಂತ ಆಗಿದ್ದೀರಿ, ದಾತ ಆಗಿದ್ದೀರಿ. ಹೀಗೆ ಬಾಬಾ ಹೇಳ್ತಾರೆ, ನಿಮ್ಮ ಮುಂದೆ ಬಂದಿರುವ ಆತ್ಮಗಳನ್ನ ಬರಿಗೈಲೆ ಕಳಿಸ್ತೀರೇನು ಅಂತ ಬಾಬಾ ಕೇಳ್ತಾರೆ. ಏನಾದ್ರೂ ಒಂದು ತೆಗೆದುಕೊಂಡು ಹೋಗ್ಬೇಕಾಗಿದೆ. ಹೇಗೆ ಬ್ರಹ್ಮ ಬಾಬಾರವರನ್ನ ನೋಡಿದ್ದೇವೆ, ತಿರುಗಾಡುವಾಗ್ಲೂ ಯಾವಾಗ್ಲಾದ್ರೂ ಯಾವ ಮಗು ಎದುರಿಗೆ ಬಂದರೆ ಏನಾದ್ರೂ ಅನುಭವ ಮಾಡದೆ ಬರಿಗೈಯಲ್ಲೇ ಹೋಗ್ತಾ ಇರ್ಲಿಲ್ಲ. ಹೀಗೆ ಬಾಬಾ ಹೇಳ್ತಾರೆ, ಬ್ರಹ್ಮ ತಂದೆ ಏನೋ ಕೆಲಸ ಕಾರ್ಯದಲ್ಲಿ ಇರ್ತಾ ಇದ್ರು, ಯಾರೋ ಒಂದು ಮಗು ಬರ್ತಾ ಇದ್ರು, ಏನೋ ಕೇಳ್ತಿದ್ದಂಗೆ ಅವ್ರಿಗೆ ಏನಾದ್ರೂ ಒಂದು ಕೊಟ್ಟು ಕಳಿಸ್ತಾ ಇದ್ರು. ಬಲ್ಲೆ ಮಾತಿನಿಂದ ಆಗಿರ್ಬೋದು ಅಥವಾ ಸಂಕಲ್ಪದಿಂದ ಆಗಿರ್ಬೋದು ಅಥವಾ ಕರ್ಮದಿಂದಲಾದ್ರೂ ಏನಾದ್ರೂ ಒಂದು ಕಲಿಸ್ತಾ ಇದ್ರು, ಏನಾದ್ರೂ ಒಂದು ಹೇಳ್ತಾ ಇದ್ರು. ಬರಿಗೈಲಂತೂ ಎಂದು ಕಳಿಸ್ಲೇ ಇಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಹಾಗಾಗಿ ಯಾರಾದರೂ ಬಂದು ಭೇಟಿಯಾದರೆ, ಏನಾದರೂ ಒಂದು ತೆಗೆದುಕೊಂಡೋದರು ಅಥವಾ ಬರಿಗೈಯಿಂದ ತೆರಳುವುದು ಎಂದು ಪರಿಶೀಲಿಸಿ. ಹೀಗೆ ಬಾಬಾ ನಮ್ಗೆ ಹೇಳ್ತಿದ್ದಾರೆ, ತಾವು ಮಕ್ಕಳು ಈಗ ಮಾಡಿ, ತಮ್ಮ ಸಂಬಂಧ ಸಂಪರ್ಕದಲ್ಲಿ ಯಾರಾದ್ರೂ ಬರ್ತಾರಂದ್ರೆ ಅವರು ಬರಿಗೈಲೇ ಹೋದ್ರು ಅಥವಾ ಏನಾದ್ರೂ ತೆಗೆದುಕೊಂಡು ಹೋದ್ರು, ಇದನ್ನ ಗಮನಿಸ್ರಿ ಅಂತೇಳಿ ಬಾಬಾ ಹೇಳ್ತಿದ್ರೆ, ಪರಿಶೀಲಿಸ್ರಿ. ನಾನು ಅವ್ರಿಗಾಗಿ ಏನ್ ಕೊಟ್ಟೆ, ಸಂಕಲ್ಪದಿಂದನಾದ್ರೂ ಕೊಟ್ಟಿದ್ದೀನಾ ಅಥವಾ ಮಾತಿನಿಂದಾದ್ರೂ ಯಾವ್ದಾದ್ರು ಒಂದು ಮಹಾವಾಕ್ಯ ಹೇಳಿದ್ದೀನಾ ಅವ್ರಿಗಿಲ್ಲ, ನನ್ನ ಕರ್ಮದಿಂದ ಏನಾದ್ರೂ ಅವ್ರಿಗೆ ಕಲ್ಸ್ಕೊಟ್ಟಿದ್ದೀನಾ ಅನ್ನೋದನ್ನ ನೋಡಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಸಂಪತ್ತು ಇರುವವರು ಕೊಡದೆ ಇರಲಾರರು, ಅಕ್ಷಯ ಅಖಂಡ ದಾನಿ ಆಗಿದ್ದೀರಿ, ಯಾರಾದ್ರೂ ಬೇಡಿದರೆ ಇಲ್ಲ ಅನ್ನೋದೇ ಇಲ್ಲ. ಹೀಗೆ ಬಾಬಾ ಹೇಳ್ತಿದ್ರೆ, ತಾವು ಎಂತವ್ರಾಗಿದ್ದೀರಿ, ಮಲ್ಟಿ ಮಿಲಿಯನರ್ಗಿಂತಲೂ ಸಂಪತ್ತಿವಂತರು ಯಾರಾದ್ರೂ ಬಂದ್ರೆ ಮನೆಗೆ ಬರಿಗೈಲೆ ಕಳಿಸ್ತೀರೇನು ಅಂತ ಬಾಬಾ ಕೇಳ್ತಾರೆ. ಅಕ್ಷಯ ಪಾತ್ರೆನೇ ತಮ್ಮ ಹತ್ರ ಇದೆ. ಕಥೆಗಳಲ್ಲಿ ಕೇಳ್ತೀರಿ, ಅಕ್ಷಯ ಪಾತ್ರೆ, ಅದ್ರಲ್ಲಿ ಏನ್ ಇಡ್ತೀರಿ ಅದು ಡಬ್ಬಲ್ ಆಗುತ್ತೆ, ಅದು ಕೇಳಿದ್ದನ್ನ ಕೊಡುತ್ತೆ. ಹಾಗೆ ತಾವು ಅಕ್ಷಯ ಪಾತ್ರೆ ಆಗಿದ್ದೀರಿ, ಅಖಂಡ ದಾನಿಗಳಾಗಿದ್ದೀರಿ, ಯಾರಾದ್ರೂ ಬಂದ್ರೆ ಇಲ್ಲ ಅಂತೀರೇನು ಅಂತ ಬಾಬಾ ಕೇಳ್ತಿದ್ದಾರೆ. ದಾನಿಯು ಯಾವತ್ತೂ ಕೇಳಿದಾಗ ಮಾತ್ರ ಕೊಡ್ಬೇಕೆಂದು ನೋಡೋದಿಲ್ಲ. ಅವ್ರು ಕೇಳಲಿ ತಡಿ, ಕೇಳಿದಾಗ ಕೊಡೋಣ ಅಂತೇಳಿ ದಾನಿಗಳು ಬಯಸೋದಿಲ್ಲ. ದಾನಿಗಳ ಗುಣನೇ ಆಗಿರುತ್ತೆ, ತಾವ್ ಹತ್ರ ಬರ್ತಾರೆ ಯಾರಾದ್ರೂ ಅಂದ್ರೆ ಅವ್ರಿಗೆ ಏನಾದ್ರೂ ಒಂದು ಕೊಡುವುದು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಅಕ್ಷಯ ಮಹಾದಾನಿ, ಮಹಾನ್ ದಾತ ಸ್ವತಃ ಕೊಡುತ್ತಾನೆ. ಹೀಗೆ ಬಾಬಾ ಹೇಳ್ತಿದ್ರೆ, ಅಕ್ಷಯ ಮಹಾದಾನಿಗಳು, ಮಹಾನ್ ದಾತರು ಸ್ವತಃ ತಾವಾಗೇ ಕೊಡ್ತಾ ಹೋಗ್ತಾರೆ. ಕೇಳಿದಾಗ ಕೊಡೋಣ ಈ ರೀತಿ ಯಾರು ಬಯಸೋದೇ ಇಲ್ಲ. ಹಾಗಾಗಿ ಈ ವರ್ಷ ಮೊದಲ ಸೇವೆನೆ ಮಹಾದಾನಿಯಾಗಿ ಮಾಡ್ಬೇಕಾಗಿದೆ. ಬಾಬಾ ಮಕ್ಕಳು ಕೇಳಿದ ಸೇವೆಗಾಗಿ ಬಾಬಾ ಹೇಳಿದ್ರೆ ಏನ್ ಮಾಡ್ಬೇಕು ಈ ವರ್ಷ ಸೀಸನ್ ಅಲ್ಲಿ, ಮಹಾದಾನಿಗಳಾಗಿರಿ. ಯಾರಿಗಾದ್ರೂ ಆತ್ಮಗಳಿಗೆ ಏನಾದ್ರೂ ಒಂದು ಕೊಡ್ತಾನೆ ಇರ್ರಿ, ಕೊಟ್ಟಿದೀನೇ ಇಲ್ವೋ ಅನ್ನೋದು ಕೂಡ ಪರಿಶೀಲನೆ ಮಾಡ್ಕೊಳ್ಳಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ತಾವು ಪರಮಾತ್ಮನಿಂದ ಪಡೆದಿದ್ದನ್ನು ಕೊಡುತ್ತೀರಿ. ಬ್ರಾಹ್ಮಣರ ಭಿಕ್ಷುಕರಲ್ಲ, ಆದರೆ ಸಹಯೋಗಿಗಳಾಗಿದ್ದಾರೆ. ಬಾಬಾ ಕೂಡ ಹೇಳ್ತಿದ್ದಾರೆ, ತಾವು ಪರಮಾತ್ಮನಿಂದ ಏನ್ ಪಡ್ಕೊಂಡಿದ್ದೀರಿ ಅದನ್ನ ಬೇರೆಯವ್ರಿಗಾಗಿ ಕೊಡ್ತಾ ಇದ್ದೀರಿ. ಬ್ರಾಹ್ಮಣರಂತೂ ಪಡ್ಕೊಳ್ಳೋದಿಲ್ಲ, ಭಿಕ್ಷೆ ಬೇಡೋದಿಲ್ಲ, ಬ್ರಾಹ್ಮಣರಿಗಾಗಿ ದಾನ ಕೊಡೋದಿಲ್ಲ. ಹಾಗೆ ಬಾಬಾ ಹೇಳ್ತಿದ್ದಾರೆ, ತಾವು ಬ್ರಾಹ್ಮಣರಿಗಾಗಿ ಕೊಡೋದಿಲ್ಲ, ಅವರು ಪರಮಾತ್ಮನಿಂದ ಪಡ್ಕೊಳ್ತಿದ್ದಾರೆ. ಬ್ರಾಹ್ಮಣರಿಗೆ ತಾವು ಸಹಯೋಗಿ ಆಗ್ಬೇಕಾಗಿದೆ. ಪರಸ್ಪರ ಸಂಘಟನೆಯಲ್ಲಿ, ಯೋಗದಲ್ಲಿ ಒಬ್ರಿಗೊಬ್ರು ಸಹಯೋಗಿ ಆಗ್ಬೇಕು. ದಾನ ಬೇರೆಯವ್ರಿಗೆ ಕೊಡ್ಬೇಕು, ಬ್ರಾಹ್ಮಣರಿಗೆ ದಾನ ಕೊಡೋದಿಲ್ಲ. ಹೀಗೆ ಬಾಬಾ ಹೇಳ್ತಿದ್ದಾರೆ, ಬೇರೆಯವ್ರಿಗೆ ದಾನ ಕೊಡಿ, ಬ್ರಾಹ್ಮಣರಿಗೆ ಸಹಯೋಗಿ ಆಗಿ. ಆದ್ದರಿಂದ ಬ್ರಾಹ್ಮಣರು ಪರಸ್ಪರ ದಾನವನ್ನ ಕೊಡಬಾರದು,
ಸಹಯೋಗವನ್ನ ಕೊಡಬೇಕಾಗಿದೆ. ಮೊದಲನೇ ನಂಬರಿನ ಸೇವೆಯಾಗಿದೆ. ಹೀಗೆ ಬಾಬಾ ಹೇಳ್ತಿದ್ದಾರೆ, ಸಹಯೋಗ ಕೊಡೋದು ಇದು ಮೊದಲ ನಂಬರ್ನ ಸೇವೆ. ಬಾಬಾ ಹಾಗೂ ಜೊತೆಗೆ ಬಾಬ್ದಾದರವರು ವಿದೇಶದ ಮಕ್ಕಳಿಂದ ಶುಭ ವಾರ್ತೆಯನ್ನ ಕೇಳಿದರು. ಈ ದೃಷ್ಟಿಯಲ್ಲಿ ಸಂದೇಶ ಹರಡಿಸಲು ನಿಮಿತ್ತರಾಗಿರುವವರಿಗೆ ಬಾಬಾ ಮೈಕ್ ಎಂಬ ಹೆಸರನ್ನ ಕೊಟ್ಟಿದ್ದಾರೆ. ಬಾಬಾ ವಿದೇಶದಿಂದ ನಿಮಿತ್ತ ಆಗಿರುವಂತವ್ರು ವಿಶೇಷ ಸೇವೆ ಮಾಡಿದ್ದಕ್ಕಾಗಿ ಶುಭ ವಾರ್ತೆಯನ್ನ ಬಾಬಾ ಕೇಳಿದ್ರು. ವಿದೇಶಗಳಲ್ಲಿ ಹೇಗೆ ಸೇವೆಯ ಸಂದೇಶವನ್ನ ಹರಡಿಸ್ತಾ ಇದ್ದಾರೆ, ಅದಕ್ಕೆ ನಿಮಿತ್ತ ಆಗಿರೋರ್ಗೆ ಬಾಬಾ ಮೈಕ್ ಅಂತ ಹೇಳಿ ಹೆಸರಿಟ್ಟಿದ್ದಾರೆ. ವಿದೇಶದ ಮಕ್ಕಳು ಪರಸ್ಪರ ತಮ್ಮೊಂದಿಗೆ ಈ ಕಾರ್ಯವನ್ನ ಮಾಡಿದ್ದಾರೆಂದರೆ ಬಾಬ್ದಾದರವರು ನೋಡಿದರು ಮತ್ತು ಪ್ಲಾನ್ ಮಾಡಿದ್ದರಿಂದ ಪ್ರಾಕ್ಟಿಕಲ್ ಆಗಿ ಆಗ್ಲೇಬೇಕಾಗಿದೆ. ಏನ್ ಪ್ಲಾನ್ ಮಾಡ್ಕೊಂಡು ಬಂದಿದ್ರು ಅದು ಬಾಬ್ದಾದರವರಿಗೆ ತೋರಿಸಿದ್ರು, ಬಾಬಾ ನೋಡಿದ್ರು, ಇದು ಮಾಡಿರುವ ಪ್ಲಾನ್ ಚೆನ್ನಾಗಿದೆ, ಇದನ್ನ ಪ್ರಾಕ್ಟಿಕಲ್ ನಲ್ಲಿ ಆಗ್ಬೇಕಾಗಿದೆ. ಬಾಬಾ ಇದನ್ನ ಕಾರ್ಯರೂಪದಲ್ಲಿ ತನ್ನಿ ಅಂತ ಹೇಳಿ ಬಾಬಾ ಹೇಳಿದ್ದಾರೆ. ಆದ್ರೆ 13 ವಲಯಗಳಿಂದ ಭಾರತದಲ್ಲಿಯೂ ಸಹ ಪ್ರತಿ ವಲಯದಿಂದ ಕನಿಷ್ಠ ಒಬ್ಬ ವಿಶೇಷ ನಿಮಿತ್ತ ಸೇವಾಧಾರಿ ಇರ್ಬೇಕಾಗಿದೆ. ಅವರನ್ನ ಮೈಕ್ ಎಂದು ಕೂಡ ಕರಿಬೇಕಾಗಿದೆ. ಹೀಗೆ ಭಾರತದಲ್ಲಿ 13 ವಲಯಗಳಿದ್ದಾವೆ, ಝೋನ್ಗಳಿದ್ದಾವೆ. ಆ ಎಲ್ಲಾ ಝೋನ್ಗಳಿಂದಲೂ ಕೂಡ ಒಬ್ಬರನ್ನ ವಿಶೇಷವಾಗಿ ಮೈಕ್ ಅಂತೇಳಿ ನಿಮಿತ್ತ ಮಾಡ್ಬೇಕಾಗಿದೆ. ವಿಶೇಷ ಸೇವಾದಾರಿ, ಬಹಳ ಚೆನ್ನಾಗಿ ಮಾತಾಡೋರಾಗಿರ್ಬೇಕು, ಜ್ಞಾನದ ಸಂದೇಶ ಹೇಳುವವರಾಗಿರ್ಬೇಕು. ಹಾಗೆ ಒಬ್ಬ ಮೈಕ್ ಅನ್ನು ಕೂಡ ಎಲ್ಲಾ ಸೇವಾ ಝೋನ್ನಿಂದ ಕೂಡ ತಯಾರಾಗಬೇಕಾಗಿದೆ. ಬೇರೆ ಏನಾದರೂ ಕರೆಯಬಹುದು. ಬಾಬಾ ಅಂತೂ ಮೈಕ್ ಅಂತ ಹೆಸರಿಟ್ಟಿದ್ದಾರೆ, ತಾವು ಏನಾದ್ರೂ ಕರಿಬಹುದು. ಯಾವುದಾದರೂ ಸಂದೇಶ ಹರಡುವ ಸಾಧನವನ್ನಾಗಿ ಮಾಡಬೇಕಾಗಿದೆ. ಹೀಗೆ ಬಾಬಾರವರ ಸಂದೇಶ ಯಾವ ರೂಪದಲ್ಲಾದ್ರೂ ಸಂದೇಶ ಸಿಗ್ತಾನೆ ಇರ್ಬೇಕಾಗಿದೆ. ಬೇರೆ ಏನಾದ್ರೂ ಕರಿಬಹುದು. ಬಾಬ್ದಾದರವರು ಕನಿಷ್ಠ ಇದನ್ನ ಹೇಳಿದ್ದಾರೆ. ಆದ್ರೆ ದೊಡ್ಡ ದೊಡ್ಡ ದೇಶದಲ್ಲಿ ಹೀಗೆ ನಿಮಿತ್ತರಾಗಿದ್ದರೆ ಕೇವಲ ವಲಯದವರು ಮಾತ್ರವಲ್ಲ, ಬೇರೆ ದೊಡ್ಡ ದೊಡ್ಡ ದೇಶದಲ್ಲೂ ಕೂಡ ಇಂಥವರನ್ನ ಸಿದ್ಧಪಡಿಸಿ. ಕೇವಲ ಜೋನ್ದವರು ಅಷ್ಟೇ ಅಲ್ಲ, ಬಾಬಾ ಹೇಳ್ತಾರೆ ದೊಡ್ಡ ದೊಡ್ಡ ನಗರ ಇತ್ತು, ದೊಡ್ಡ ದೊಡ್ಡ ಊರುಗಳಿತ್ತು ಅಂದ್ರೆ, ಆ ದೇಶಗಳಿದ್ವು ಅಂದ್ರೆ ಅವರು ಕೂಡ ಸಿದ್ಧಪಡಿಸಬಹುದು, ಕಾರ್ಯಗಳನ್ನ ಮಾಡ್ಬೇಕಾಗಿದೆ. ಬಾಬ್ದಾರವರು ವಿದೇಶದ ಮಕ್ಕಳಿಗೆ ಹೃದಯದಲ್ಲೇ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದಾರೆ. ಬಾಬಾ ಮಕ್ಕಳಿಗಾಗಿ ಒಳಗಿಂದನೇ ಇಂಥ ಕಾರ್ಯಕ್ಕಾಗಿ ಶುಭಾಶಯಗಳನ್ನ ಬಾಬಾ ಹೇಳ್ತಿದ್ದಾರೆ. ಬಾಬ್ದಾದರವರು ಅವರ ಮೈಕ್ಗಳನ್ನ ಪ್ರಾಕ್ಟಿಕಲ್ ನಲ್ಲಿ ತರುವ ಪ್ಲಾನ್ ಅನ್ನ ಮೊದಲೇ ಬಾಬ್ದಾದರವರ ಎದುರಿಗೆ ತಂದಿದ್ದಾರೆ. ಹಾಗಾಗಿ ಈಗ ಮುಖದಿಂದ ಅಭಿನಂದನೆಗಳನ್ನ ನೀಡುತ್ತಿದ್ದಾರೆ. ಅಂದ ಮೇಲೆ ಭಾರತದಲ್ಲಿ ಇದು ಸಹ ಸಹಜವಾಗಿದೆ ಎಂದು ಬಾಬಾರವರು ತಿಳಿಸ್ತಾ ಇದ್ದಾರೆ. ವಿದೇಶದಲ್ಲಿ ಮಾಡಿದ್ದಾರೆ ಆ ಪ್ಲಾನ್ ಅನ್ನ, ಈಗ ಭಾರತದಲ್ಲೂ ಕೂಡ ಇದು ಸಹಜ ಆಗತ್ತೆ, ಇದು ಭಾರತದಲ್ಲೂ ಕೂಡ ಮಾಡಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಈಗ ಗುಣಮಟ್ಟದ ಸೇವೆಯನ್ನ ಮಾಡಿ ಸಹಯೋಗಿಗಳನ್ನ ಹತ್ತಿರಕ್ಕೆ ಕರೆತನ್ನಿ. ಅನೇಕ ಸಹಯೋಗಿಗಳಿದ್ದಾರೆ, ಅದರ ಸಂಘಟನೆಯಲ್ಲಿ ಅದನ್ನ ಇನ್ನೂ ಹತ್ತಿರಕ್ಕೆ ಕರೆತನ್ಬೇಕಾಗಿದೆ. ಬಾಬಾ ಕೂಡ ಹೇಳ್ತಿದ್ದಾರೆ ಸೇವೆಯ ಗುಣಮಟ್ಟ ಹೆಚ್ಚಬೇಕಾಗಿದೆ. ಹೀಗೆ ಸೇವೆ ಕ್ವಾಲಿಟಿ ಇರಬೇಕು ಅಂತ ಬಾಬಾ ಹೇಳ್ತಿದ್ದಾರೆ. ಯಾರ್ಯಾರು ದೂರ ಆಗಿದ್ದಾರೆ ಅವ್ರನ್ನೆಲ್ಲ ಹತ್ತಿರಕ್ಕೆ ಕರೆತನ್ನಿ, ಸಂಘಟನೆಯಲ್ಲಿ ಬರಮಾಡ್ಕೊಳ್ಳಿ. ಸಂಘಟನೆ ಇನ್ನೂ ಹತ್ತಿರಕ್ಕೆ ಬರ್ಬೇಕಾಗಿದೆ, ಬ್ರಾಹ್ಮಣರಿಗೆ ಸಹಯೋಗಿ ಆಗ್ತಾ ಹೋಗಿ ಅಂತೇಳಿ ಬಾಬಾ ಹೇಳ್ತಿದ್ದಾರೆ. ಜೊತೆಗೆ ಬ್ರಾಹ್ಮಣ ಆತ್ಮರನ್ನ ಇನ್ನಷ್ಟು ಹತ್ತಿರಕ್ಕೆ ತರಲು ಮಧುಬನದ 4 ದಿಕ್ಕುಗಳಲ್ಲೂ ಹಾಗೂ ಎಲ್ಲಾ ಕಡೆಯ ಜ್ವಾಲಾದ ವಾತಾವರಣವನ್ನ ಸೃಷ್ಟಿಸಲು ಭಟ್ಟಿ ಮಾಡಿ. ಹೀಗೆ ಕಳೆದು ಹೋಗಿರುವ ಬ್ರಾಹ್ಮಣರನ್ನ ಇನ್ನೂ ಹತ್ತಿರ ಕರೆತರಬೇಕು, ಬಾಬಾನ ಹತ್ತಿರದಲ್ಲೇ ಇರ್ಬೇಕು, ಸಮೀಪನೇ ಇರ್ಬೇಕು, ಸಂಘಟನೆಯಲ್ಲೇ ಇರ್ಬೇಕು. ಅಂದ್ರೆ ಬಾಬಾ ಹೇಳ್ತಿದ್ದಾರೆ ಎಲ್ಲಾ ಕಡೆಯಲ್ಲೂ ಮಧುಬನವನ್ನ ಸೇರಿಸಿ ಬಾಬಾ ಹೇಳ್ತಿದ್ದಾರೆ ಜ್ವಾಲಾ ರೂಪದ ಭಟ್ಟಿಯನ್ನ ಮಾಡಿ, ಪರಸ್ಪರ ಸಂಘಟನೆಯಲ್ಲಿ ಆತ್ಮಿಕ ವಾರ್ತಾಲಾಪ ಮಾಡಿ, ಜ್ವಾಲಾ ಸ್ವರೂಪದ ಅನುಭವ ಮಾಡಿಸಿ, ಅನೇಕರನ್ನ ಮುಂದುವರಿಸಿ. ಹೀಗೆ ಬಾಬಾ ಹೇಳ್ತಾರೆ ಪರಸ್ಪರ ಆತ್ಮಿಕ ವಾರ್ತಾಲಾಪ ಮಾಡಿ, ಬರ್ದೇ ಇರೋರ್ನ, ಬಿಟ್ಟು ಹೋಗಿರೋರ್ನ, ಮಧ್ಯದಲ್ಲಿ ಬಿಟ್ಟಿರೋರ್ನ ಹೇಗಾದ್ರೂ ಮಾಡಿ ಮತ್ತೆ ಬಾಬಾನ್ ಮಗುವನ್ನಾಗಿ ಮಾಡ್ಲಿಕ್ಕೆ ಏನೇನ್ ಪ್ಲಾನ್ ಮಾಡ್ಬೋದು, ಅವ್ರಿಗೇನೇನ್ ತಿಳಿಸ್ಬೋದು, ಹೀಗೆ ಆತ್ಮಿಕ ವಾರ್ತಾಲಾಪ ಮಾಡಿ ಇಲ್ಲ ಶಕ್ತಿಶಾಲಿಯಾಗಿ ಯೋಗದ ಅನುಭವವನ್ನ ಮಾಡಿಸಿ ಒಟ್ಟಿನಲ್ಲಿ ಅನೇಕರನ್ನ ಮುಂದುವರಿಸಿ. ಈ ಸೇವೆಯಲ್ಲಿ ತೊಡಗಿದಾಗ ಎಲ್ಲಾ ಸಣ್ಣ ವಿಷಯಗಳು ಸಮಯ ತೆಗೆಯುತ್ತದೆ.
ಪರಿಶ್ರಮವಿದೆ ಪರಿಶ್ರಮ ಇದೆ ಎಂದೇ ಎದೆಗುಂದದೆ ಎಲ್ಲರಲ್ಲೂ ಜ್ವಾಲಾಮುಖಿ ಸ್ವರೂಪದ ಮುಂದೆ ಗೊಂಬೆಯ ಆಟದಂತೆ ಭಾಸವಾಗುತ್ತದೆ. ಈ ರೀತಿ ಮಾಡ್ಲಿಕ್ಕೆ ಸಮಯ ಬೇಕಾಗತ್ತೆ, ಮತ್ತೆ ಪರಿಶ್ರಮ ಅನ್ಸುತ್ತೆ. ಈ ರೀತಿ ಎದೆಗುಂದಬೇಡಿ ಅಂತೇಳಿ ಬಾಬಾ ಹೇಳ್ತಿದ್ದಾರೆ. ಜ್ವಾಲಾ ಸ್ವರೂಪ ಯಾವಾಗ ಆಗ್ತಿರೋ ಆಗ ಪರಿಸ್ಥಿತಿಗಳು, ಸಮಸ್ಯೆಗಳು ತಾವು ಮಕ್ಕಳ ಮುಂದೆ ಗೊಂಬೆಯ ಆಟದಂತೆ ಭಾಸ ಆಗತ್ತೆ. ತಮ್ಮ ಸ್ಥಿತಿ ಹೈ ಇದೆ, ಜ್ವಾಲಾ ಸ್ವರೂಪ ಸ್ಥಿತಿ ಇದೆ, ಈ ಎಲ್ಲಾ ಆಟಗಳು, ಈ ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಸಮಸ್ಯೆಗಳು ಈ ಗೊಂಬೆ ಆಟದಂತೆ ಅನ್ಸುತ್ತೆ ಅಂತ ಬಾಬಾ ಹೇಳ್ತಿದ್ದಾರೆ. ತಾವು ಸ್ವತಃ ಸಹಜವಾಗಿ ಸುರಕ್ಷಿತರಾಗಿದ್ದೀರಿ. ಚಿಕ್ಕ ಪುಟ್ಟ ಕಾರ್ಯಗಳಿಗಾಗಿ ಶ್ರಮಿಸುತ್ತಿರುವ ಮಾಸ್ಟರ್ ಆಲ್ಮೈಟಿ ಅಥಾರಿಟಿ ಮಕ್ಕಳನ್ನ ನೋಡಿ ಬಾಬ್ದಾದರವರು ಅತ್ಯಂತ ಕನಿಕರವಾಗುತ್ತದೆ. ತಾವು ನೋಡಿದ್ರೆ ಆಲ್ಮೈಟಿ ಅಥಾರಿಟಿ ತಂದೆಯ ಮಕ್ಕಳಾಗಿದ್ದೀರಿ, ಸರ್ವಶಕ್ತಿವಂತಿದ್ರಿ, ಸರ್ವ ಖಜಾನೆಗಳು, ಸರ್ವ ಪ್ರಾಪ್ತಿಗಳು ಎಲ್ಲ ಪಡ್ಕೊಂಡಿದ್ದೀರಿ. ಆದ್ರೆ ಸಣ್ಣ ಪುಟ್ಟದ್ರಲ್ಲಿ ಸಮಯ, ಮನಸ್ಸು, ಬುದ್ಧಿ ವ್ಯಸ್ತಗೊಳಿಸ್ತಾ ಇದ್ರಿ, ಎಷ್ಟು ಪರಿಶ್ರಮ ಪಡ್ತಿದ್ರಿ. ಬಾಬಾ ಅಂತವ್ರನ್ನ ನೋಡಿ ಕನಿಕರ ಪಡ್ತಾರೆ. ಇವರಲ್ಲಿ ಎಲ್ಲಾ ಇದೆ, ಶಕ್ತಿ ಇದೆ, ಪರಿಶ್ರಮ ಪಡ್ತಿದಾರಲ್ವಾ ಅಂತೇಳಿ ಬಾಬಾರವ್ರಿಗೆ ಕನಿಕರ ಬರುತ್ತಂತೆ. ಬಾಬ್ದಾದರವ್ರು ಹೇಳಿದರು, ಪ್ರೀತಿಯ ಜ್ವಾಲಾಮುಖಿಯ ಕಡಿಮೆಯಾದಾಗ ಪರಿಶ್ರಮ ಅನ್ಸುತ್ತೆ. ಬಾಬಾ ಕೂಡ ಹೇಳ್ತಾರೆ, ಯಾಕೆ ಪರಿಶ್ರಮ ಅನ್ಸುತ್ತೆ ಅಂದ್ರೆ ಬಾಬಾರವ್ರ ಜೊತೆಗಿರುವಂತ ಪ್ರೀತಿಯ ಜ್ವಾಲಾಮುಖಿ ಈ ಸ್ಥಿತಿ ಕಡಿಮೆ ಇದೆ. ಬಾಬಾರವ್ರ ಮೇಲೆ ಪ್ರೀತಿ ಕಡಿಮೆ ಆದಾಗಲೇ ಪರಿಸ್ಥಿತಿ ಹೆಚ್ಚಾಗತ್ತೆ. ಹಾಗಾಗಿ ಈಗ ಪರಿಶ್ರಮದಿಂದ ಮುಕ್ತರಾಗಿ, ಅಜಾಗರೂಕರಾಗಬೇಡಿ, ಆದ್ರೆ ಪರಿಶ್ರಮದಿಂದ ಮುಕ್ತರಾಗಿ. ಬಾಬಾ ಕೂಡ ಹೇಳ್ತಿದ್ದಾರೆ, ಪರಿಶ್ರಮದಿಂದ ಮುಕ್ತರಾಗಿ ಹೊರತು ಹುಡುಗಾಟಿಕೆಯಲ್ಲಿ ಬರ್ಬೇಡಿ. ಇದು ಹಾಗಾಯ್ತು, ಇದು ಹೀಗಾಯ್ತು, ಇಂಥ ಪರಿಸ್ಥಿತಿ ಬಂತು ಅದರದ್ದೇ ವರ್ಣನೆ ಮಾಡ್ತಾ ಅಜಾಗರೂಕರಾಗಬೇಡಿ, ಪರಿಶ್ರಮದಿಂದ ಮುಕ್ತರಾಗಿ. ಪರಿಶ್ರಮವಂತೂ ಪಡುವುದಿಲ್ಲ, ಆದರೆ ಆರಾಮಾಗಿ ನಿದ್ದೆ ಮಾಡೋಣ ಎಂದು ಯೋಚಿಸ್ಬೇಡಿ. ಪರಿಶ್ರಮದಿಂದ ಮುಕ್ತ ಆಗಿ ಅಂತ ಹೇಳಿದ್ದಾರೆ ಬಾಬಾ, ಯಾವುದೇ ಶ್ರಮ ಪಡೋದು ಬೇಡ ಅಂತೇಳಿ ಆರಾಮಾಗಿ ನಿದ್ದೆ ಮಾಡ್ದೆ, ಉಂಡೆ, ಮಲಗದೆ ಈ ರೀತಿ ಯೋಚಿಸೋದಲ್ಲ ಅಂತೇಳಿ ಬಾಬಾ ಹೇಳ್ತಾರೆ. ಆದ್ರೆ ಪರಿಶ್ರಮವನ್ನ ಪ್ರೀತಿಯಿಂದ ಕೊನೆಗೊಳಿಸಿ. ಪರಿಶ್ರಮ ಅಂದ್ರೆ ಅರ್ಥ ಬಾಬಾನ ಮೇಲೆ ಪ್ರೀತಿ ಹೆಚ್ಚಿಸ್ಬೇಕಾಗಿದೆ. ಎಷ್ಟೆಷ್ಟು ಪ್ರೀತಿ ಹೆಚ್ಚಿಸ್ತೀರಿ ಅಷ್ಟು ಪರಿಶ್ರಮದಿಂದ ಮುಕ್ತ ಆಗ್ತೀರಿ. ಈಗ ಜಾಗರೂಕತೆಯಿಂದಲ್ಲ, ಏನು ಮಾಡ್ಬೇಕೆಂದು ಅರ್ಥವಾಯಿತೆ. ಹುಡುಗಾಟಿಕೆಯಿಂದ ಅಲ್ಲ, ಬಾಬಾ ಹೇಳ್ತಿದ್ದಾರೆ, ಪ್ರೀತಿಯಿಂದ ಪರಿಶ್ರಮವನ್ನ ಮುಕ್ತ ಮಾಡ್ಕೊಳ್ಳಿ. ಇನ್ನು ಬಾಬ್ದಾದರವರು ಬರುವುದು ಇದ್ದೇ ಇದೆ, ಮುಂದೆ ಏನಾಗುತ್ತದೆ ಎಂದು ಕೇಳುತ್ತಾರೆ. ಬಾಬ್ದಾದರವರು ಬರುತ್ತಾರೋ ಇಲ್ವೋ, ಬಾಬ್ದಾದರವರ ಇಲ್ಲ ಎಂದು ಹೇಳುವುದಿಲ್ಲ, ಹೌದು ಎಂದೇ ಹೇಳಲಾಗತ್ತೆ. ಮಕ್ಕಳು ಹಜೂರ್ ಎಂದರೆ ತಂದೆ ಹಾಜರಾಗ್ಬಿಡ್ತಾರೆ. ಮುಂದಿನ ಸೀಸನಕ್ಕೆ ಬಾಬಾ ಬರ್ತಾರೋ ಇಲ್ವೋ, ಕೊನೆ ಸೀಸನು, ಹಾಗಾಗುತ್ತೇನೋ ಹೀಗಾಗುತ್ತೇನೋ, ಮಕ್ಕಳು ಇದೆಲ್ಲ ಹೇಳ್ತಿರ್ತಾರೆ. ಬಾಬಾ ಬರ್ತಾರೆ ಬಿಡ್ತಾರೋ ಆಮೇಲೆ ವಿಷಯ. ಆದ್ರೆ ಮಕ್ಕಳು ಹಜೂರ್ ಅಂದ್ರೆ ಸರಿ, ತಂದೆ ಹಾಜರಾಗ್ಬಿಡ್ತಾರೆ. ತಾವು ಮಕ್ಕಳ ಕರೆದ್ರೆ ಸಾಕು, ನಾನು ವತನದಿಂದ ಓಡ್ ಬರ್ತೀನಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಹಾಗಾದ್ರೆ ಏನ್ ಮಾಡ್ಬೇಕು, ಏನ್ ಮಾಡ್ಬಾರ್ದು ಎಂದು ಅರ್ಥ ಆಯ್ತಾ? ಬಾಬಾ ಕೇಳ್ತಿದ್ದಾರೆ. ಬಾಬಾ ಕರಿತೀರಂದ್ರೆ ನಾನು ಖಂಡಿತ ಬರ್ತೀನಿ, ಬಾಬಾ ಬರೋದಿಲ್ಲ ಅಂದ್ರೆ ನಾನು ಬರೋದೇ ಇಲ್ಲ ಅಂತ ಹೇಳಿ ಬಾಬಾ ಹೇಳ್ತಾರೆ. ಹಾಗಾಗಿ ತಾವು ಕರಿತೀರಂದ್ರೆ ಖಂಡಿತ ನಾನು ಬರ್ತೀನಿ, ಅರ್ಥ ಆಯ್ತಾ? ಪ್ರೀತಿಯಿಂದ ಪರಿಶ್ರಮವನ್ನ ಸಮಾಪ್ತಿ ಮಾಡ್ಕೊಳ್ಳಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಈಗ ಪರಿಶ್ರಮ ಮುಕ್ತ ವರ್ಷವನ್ನಾಗಿ ಆಚರಿಸಿ, ಪ್ರೀತಿಯಿಂದ ಆಲಸ್ಯದಿಂದ ಅಲ್ಲ. ಬಾಬಾ ಹೇಳ್ತಿದ್ದಾರೆ, ಪರಿಶ್ರಮದಿಂದ ಮುಕ್ತ ಆಗ್ರಿ ಅಂತ ಹೇಳಿ ಬಾಬಾ ಹೇಳ್ತಾರೆ ಹೊರತು ಪ್ರೀತಿಯಿಂದ ಮುಕ್ತ ಆಗೋದಲ್ಲ. ಆಲಸ್ಯದಿಂದ ಕೂಡ ಮುಕ್ತ ಆಗ್ಬೇಕಾಗಿದೆ. ಇದನ್ನ ಖಂಡಿತವಾಗಿ ನೆನಪಿಡಿ, ಆಲಸ್ಯಗಳಾಗಬಾರ್ದು. ಸರಿ, ಎಲ್ಲಾ ಸಂಕಲ್ಪಗಳು ಈಡೇರಿವೆ, ಯಾವ್ದಾದರೂ ಉಳಿಯುತ್ತೆ? ಬಾಬಾ ಕೇಳ್ತಿದ್ದಾರೆ ದಾದಿಯವರಿಗಾಗಿ, ಜಾನಕಿ ದಾದಿಯವರಿಗೆ. ಜನಕ್ಕೆ ಈಗ ಏನಾದ್ರೂ ಉಳಿದಿದೆನಾ ಕೇಳ್ತಾರೆ. ಏನಾದ್ರೂ ಇದೆಯಾ? ದಾದಿ ಅಂತೂ ಮುಗುಳ್ ನಗ್ತಿದ್ದಾರೆ. ಆಟ ಪೂರ್ಣಗೊಂಡಿತೆ. ಈ ಆಪರೇಷನ್ ಕೂಡ ಏನಾಗಿದೆ? ಆಟದಲ್ಲಿ ಆಟವಾಗಿ, ಆಟ ಚೆನ್ನಾಗಿದೆ ತಾನೇ. ಆಪರೇಷನ್, ದಾದಿಯರ ಆರೋಗ್ಯ ಇದು ಒಂದು ಆಟನೇ ಅಂತೇಳಿ ಬಾಬಾ ಹೇಳ್ತಾರೆ. ಆಟದಲ್ಲಿ ಇದು ಒಂದು ಆಟ ಮುಗ್ದೋಯ್ತು ಅಂತೇಳಿ ಬಾಬಾ ತಿಳ್ಕೊಳ್ತಾರೆ. ದೊಡ್ಡ ಆಪರೇಷನ್ ಆಯ್ತು, ಹಾಗಾಯ್ತು, ಆರೋಗ್ಯ ಹೀಗಾಯ್ತು, ಅದು ದೊಡ್ಡ ಆಟದಲ್ಲಿ ಅದು ಒಂದು ಆಟನೇ ಮುಗ್ದೋಯ್ತು ಅಂತ ಹೇಳಿ ಬಾಬಾ ಈಸಿಯಾಗಿ ಹೇಳ್ತಿದ್ದಾರೆ.
ಒಂದು ಕ್ಷಣದಲ್ಲಿ ಬಿಂದು ಸ್ವರೂಪರಾಗಿ ಮನಸ್ಸು ಬುದ್ಧಿಯನ್ನ ಏಕಾಗ್ರಗೊಳಿಸುವ ಅಭ್ಯಾಸ ಪದೇ ಪದೇ ಮಾಡಿ. ಸ್ಟಾಪ್ ಎಂದ ತಕ್ಷಣ 1 ಸೆಕೆಂಡ್ನಲ್ಲಿ ದೇಹದ ವ್ಯರ್ಥ ಭಾನದಿಂದ ಮನಸ್ಸು ಬುದ್ಧಿಯನ್ನ ಏಕಾಗ್ರಗೊಳಿಸಿ. ಹೀಗೆ ಬಾಬಾ ಡ್ರಿಲ್ ಮಾಡಿಸ್ತಾ ಇದ್ದಾರೆ. ಒಂದೇ ಸೆಕೆಂಡ್ನಲ್ಲಿ ಎಲ್ಲರೂ ಕೂಡ ಈಗ ಡ್ರಿಲ್ ಮಾಡೋಣ. 1 ಸೆಕೆಂಡ್ನಲ್ಲಿ ಮನಸ್ಸು ಬುದ್ಧಿಯನ್ನ ಬಾಬಾರವರ ನೆನಪಲ್ಲಿ ಫುಲ್ ಸ್ಟಾಪ್ ಮಾಡಬೇಕಾಗಿದೆ. ಶಾಂತಿ. ಬಾಬಾ ಹೀಗೆ ಮನಸ್ಸನ್ನ ನಿಯಂತ್ರಣಗೊಳಿಸ್ಲಿಕ್ಕೆ ಪ್ರಯತ್ನ ಪಡಿಸ್ತಾರೆ. ನಿಯಂತ್ರಣ ಶಕ್ತಿಯನ್ನ ಆದೇಶ ಮಾಡಿ 2 ಅಥವಾ 5 ನಿಮಿಷಗಳ ನಂತರ ನಿಯಂತ್ರಣವಾಗಬಾರ್ದು. ಬಾಬಾ ತಿಳಿಸ್ತಾ ಇದ್ದಾರೆ. ಆದ್ದರಿಂದ ನಿಯಂತ್ರಣ ಶಕ್ತಿಯನ್ನ ಬಳಸಿರಿ. ಸೆಕೆಂಡಿನಲ್ಲಿ ಆಗುತ್ತದೆಯೋ ಅಥವಾ ನಿಮಿಷಗಳಲ್ಲಿ ಆಗ್ತಾ ಇದೆಯೋ ಸಮಯವನ್ನ ನೋಡ್ತಾ ಹೋಗಿ. ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆಯೋ ಎಂದು ಕೂಡ ಪರಿಶೀಲಿಸಿ. ಹೀಗೆ ಮನಸ್ಸು ಬುದ್ಧಿಯನ್ನು ಎಲ್ಲಿ ನಿಯಂತ್ರಣ ಮಾಡ್ಬೇಕನ್ಸುತ್ತೆ ಅಲ್ಲಿ ನಿಯಂತ್ರಣ ಮಾಡ್ತಾ ಇದ್ದೀರಾ. ಸೆಕೆಂಡ್ನಲ್ಲೇ ನಿಯಂತ್ರಣ ಆಗ್ತಾ ಇದೆನಾ ಅಥವಾ ನಿಮಿಷಗಳೇ ಆಗ್ತಾ ಇದೆನಾ? ಹೀಗೆ ಇದನ್ನು ಕೂಡ ಪರಿಶೀಲನೆ ಮಾಡಿ. ಈಗ ಪ್ರತಿಯೊಬ್ಬರು ತಮ್ಮ ಚಾರ್ಟ್ ಅನ್ನ ಇನ್ನೂ 3 ತಿಂಗಳ ಕಾಲ ನೋಡ್ಬೇಕಾಗಿದೆ. ಪ್ರಮಾಣ ಪತ್ರ ಪಡೆಯಬೇಕು. ಮೊದಲು ತಾವೇ ತಮಗೆ ಸರ್ಟಿಫಿಕೇಟ್ ಕೊಟ್ಟುಕೊಂಡು ಬಿಡಬೇಕು. ನಂತರ ಬಾಬ್ದಾದರವರು ಕೊಡ್ತಾರೆ. ಮೊದಲು ತಮ್ಮ ಸರ್ಟಿಫಿಕೇಟ್ ತಾವೇ ತೆಗೆದುಕೊಳ್ಳಿ. ಸ್ವಯಂನಿಂದ ಸರ್ಟಿಫಿಕೇಟ್. ನಾನು ಯೋಗದಲ್ಲಿ, ಸೇವೆಯಲ್ಲಿ, ಜ್ಞಾನದಲ್ಲಿ, ಎಲ್ಲದರಲ್ಲೂ ಕೂಡ ಚೆನ್ನಾಗಿ ಸಂಪನ್ನ ಆಗ್ತಾ ಇದ್ದೀನಿ. ನಿಮಗೆ ನೀವೇ ಸರ್ಟಿಫಿಕೇಟ್ ಕೊಟ್ಕೊಳ್ಳಿ. ಆಗ ನಂತರದ ಸರ್ಟಿಫಿಕೇಟ್ ಬಾಬಾ ಕೊಡ್ತಾರೆ. ನಂತರದ್ದು ಪರಿವಾರದವರು ಕೊಡ್ತಾರೆ. ಹೀಗೆ ಬಾಬಾ ಹೇಳ್ತಿದ್ದಾರೆ. ಓಂ ಶಾಂತಿ. ಎಲ್ಲಾ ಕಡೆಯ ಪರಮಾತ್ಮ ಪಾಲನೆಯ ಅಧಿಕಾರಿ ಆತ್ಮಗಳಿಗೆ, ಪರಮಾತ್ಮ ಶಿಕ್ಷಣದ ಅಧಿಕಾರಿ ಆತ್ಮಗಳಿಗೆ, ಪರಮಾತ್ಮ ಪ್ರಾಪ್ತಿಗಳಿಂದ ಸಂಪನ್ನ ಆತ್ಮಗಳಿಗೆ, ಸದಾ ಬಿಂದುವಿನ ವಿಧಾನದಿಂದ ತೀವ್ರ ಪುರುಷಾರ್ಥ ಆತ್ಮಗಳಿಗೆ, ಸದಾ ಪ್ರೀತಿಯಲ್ಲಿ ಮುಳಗಿರುವ ಹಾಗೂ ಪರಿಶ್ರಮದಿಂದ ಮುಕ್ತ ಆತ್ಮಗಳಿಗೆ, ಜ್ವಾಲಾ ಸ್ವರೂಪ ವಿಶೇಷ ಆತ್ಮಗಳಿಗೆ ಬಾಬ್ದಾದರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಬಾಬ್ದಾದವ್ರಿಗೂ ಕೂಡ ಯಾದ್ ಪ್ಯಾರ್ ಅವ್ರ ನಮಸ್ತೆ ನಮಸ್ತೆ ನಮಸ್ತೆ. ಬಾಬಾ ವರದಾನ ತಿಳಿಸ್ತಾ ಇದ್ದಾರೆ. ಶುದ್ಧ ಹಾಗೂ ಸಮರ್ಥ ಸಂಕಲ್ಪಗಳ ಶಕ್ತಿಯಿಂದ ಶುದ್ಧ ಮತ್ತು ಸಮರ್ಥ ಸಂಕಲ್ಪಗಳ ಶಕ್ತಿಯಿಂದ ವ್ಯರ್ಥ ಪ್ರಕಂಪನಗಳನ್ನ ಸಮಾಪ್ತಿಗೊಳಿಸುವ, ವ್ಯರ್ಥ ಪ್ರಕಂಪನಗಳನ್ನು ಸಮಾಪ್ತಿಗೊಳಿಸುವ ಸತ್ಯ ಸೇವಾಧಾರಿ ಭವ, ಸತ್ಯ ಸೇವಾಧಾರಿ ಭವ. ಬಾಬಾ ಇದ್ರ ಅರ್ಥ ಹೇಳ್ತಿದ್ದಾರೆ. ಸಂಕಲ್ಪವು ದೃಷ್ಟಿಯನ್ನ ಸೃಷ್ಟಿಸಿ ಬಿಡುತ್ತದೆ ಎಂದು ಹೇಳಲಾಗುತ್ತದೆ. ಸಂಕಲ್ಪ ದೃಷ್ಟಿಯು ಸೃಷ್ಟಿಯನ್ನೇ ಸೃಷ್ಟಿಸುತ್ತೆ ಅನ್ನೋದನ್ನ ಹೇಳಿಕೆ ಇದೆ. ಯಾವಾಗ ಬಲಹೀನ ಮತ್ತು ವ್ಯರ್ಥ ಸಂಕಲ್ಪಗಳನ್ನ ಮಾಡ್ತೀರಿ ಆಗ ವ್ಯರ್ಥದ ವಾಯುಮಂಡಲ ಸೃಷ್ಟಿಯಾಗಿ ಬಿಡುತ್ತದೆ. ಏನೇನ್ ಸಂಕಲ್ಪ ಮಾಡ್ತೀವಿ ಅಂಥದ್ದೇ ಸೃಷ್ಟಿಯನ್ನ ಸಂಕಲ್ಪಗಳು ಸೃಷ್ಟಿಸುತ್ತೆ. ನೀವು ವ್ಯರ್ಥ ಸಂಕಲ್ಪ ಮಾಡಿದಷ್ಟು ವಾತಾವರಣದಲ್ಲಿ ವ್ಯರ್ಥ ವಾತಾವರಣನೇ ಸೃಷ್ಟಿಯಾಗತ್ತೆ. ಸತ್ಯ ಸೇವಾಧಾರಿಗಳು ಅವರಾಗಿದ್ದಾರೆ ಯಾರು ತಮ್ಮ ಶುದ್ಧ ಶಕ್ತಿಶಾಲಿ ಸಂಕಲ್ಪಗಳಿಂದ ಹಳೆಯ ಪ್ರಕಂಪನಗಳನ್ನ ಸಮಾಪ್ತಿ ಮಾಡಿಬಿಡುತ್ತಾರೆ. ಹೀಗೆ ಬಾಬಾ ಹೇಳ್ತಿದ್ರೆ ಸತ್ಯ ಸೇವಾಧಾರಿ ಯಾರಂದ್ರೆ ತಮ್ಮ
ಶುದ್ಧ ಸಂಕಲ್ಪದಿಂದ, ಶಕ್ತಿಶಾಲಿ ಸಂಕಲ್ಪದಿಂದ ಹಳೆಯ ಪ್ರಕಂಪನಗಳಲ್ಲಿ ಏನೆಲ್ಲ ಹಳೆಯ ವೈಬ್ರೇಷನ್ ತುಂಬಿಕೊಂಡಿದೆ ಅದೆಲ್ಲವನ್ನ ಸಮಾಪ್ತಿ ಮಾಡ್ತಾರೆ. ಹೀಗೆ ವಿಜ್ಞಾನಿಗಳು ಶಸ್ತ್ರಗಳಿಂದ ಶಸ್ತ್ರಗಳನ್ನ ಸಮಾಪ್ತಿ ಮಾಡಿ ಬಿಡುತ್ತಾರೆ. ಒಂದು ವಿಮಾನದಿಂದ ಇನ್ನೊಂದು ವಿಮಾನವನ್ನ ಬೀಳಿಸಿ ಬಿಡುತ್ತಾರೆ. ಹಾಗೆ ತಮ್ಮ ಶುದ್ಧ ಸಂಕಲ್ಪಗಳ, ಶುದ್ಧ ಸಮರ್ಥ ಸಂಕಲ್ಪಗಳ ಪ್ರಕಂಪನಗಳು ವ್ಯರ್ಥ ಪ್ರಕಂಪನಗಳನ್ನ ಸಮಾಪ್ತಿ ಮಾಡಲಿ. ಈಗ ಇಂಥ ಸೇವೆಯನ್ನ ಮಾಡಿ. ಹೇಗೆ ಹೇಳ್ತಾರಲ್ಲ, ಮುಳ್ಳಿನಿಂದನೇ ತೆಗಿರಿ. ಹಾಗೆ ವಿಜ್ಞಾನಿಗಳು ಕೂಡ ಅಸ್ತ್ರಶಸ್ತ್ರಗಳಿಂದನೇ ಸಮಾಪ್ತಿ ಮಾಡ್ತಾರೆ. ವಿಮಾನವನ್ನ ನಾಶ ಮಾಡ್ಲಿಕ್ಕೆ ವಿಮಾನವನ್ನೇ ಬಳಸ್ತಾರೆ. ಹೀಗೆ ಯಾವ್ದನ್ನ ತೆಗಿಬೇಕು ಅದನ್ನೇ ಉಪಯೋಗ ಮಾಡ್ತಾರೆ. ಹಾಗೆ ಬಾಬಾ ಕೂಡ ಹೇಳ್ತಿದ್ರೆ, ತಾವು ವ್ಯರ್ಥ ಸಂಕಲ್ಪವನ್ನ ಸಮಾಪ್ತಿ ಮಾಡ್ಲಿಕ್ಕೆ ಶುದ್ಧ ಸಮರ್ಥ ಸಂಕಲ್ಪಗಳನ್ನ ಪ್ರಯೋಗ ಮಾಡಿ, ಆಗ ವ್ಯರ್ಥ ಸಮಾಪ್ತಿ ಆಗುತ್ತೆ. ಇದೇ ಸತ್ಯ ಸೇವೆ, ಸತ್ಯ ಸೇವಾಧಾರಿಗಳ ಸೇವೆ ಅಂತ ಹೇಳಿ ಬಾಬಾ ಹೇಳಿದ್ರು. ಸ್ಲೋಗನ್ ಇದೆ, ವಿಘ್ನವೆಂಬ ಚಿನ್ನದ ಸೂಕ್ಷ್ಮ ಎಳೆಗಳಿಂದ ಮುಕ್ತರಾಗಿ ಮುಕ್ತಿ ವರ್ಷವನ್ನಾಗಿ ಆಚರಿಸಿ. ವಿಘ್ನ ಎಂಬ ಚಿನ್ನದ ಸೂಕ್ಷ್ಮ ಎಳೆಯನ್ನು ಸಮಾಪ್ತಿ ಮಾಡಿರಿ, ಮುಕ್ತಿ ವರ್ಷವನ್ನಾಗಿ ಆಚರಿಸಿ. ಇದು ಈ ತಿಂಗಳ 3ನೇ ಭಾನುವಾರ ಇದೆ. ಅದಕ್ಕಾಗಿ ಬಾಬಾ ಎಲ್ಲರಿಗೂ ಸಂಘಟಿತ ರೂಪದಲ್ಲಿ 6:30ಯಿಂದ 7:30ವರೆಗೂ ಅಂತಾರಾಷ್ಟ್ರೀಯ ಯೋಗದಲ್ಲಿ ಸಮೂಹವಾಗಿದ್ದು ತಮ್ಮ ಪೂಜ್ಯ ಸ್ವರೂಪದಲ್ಲಿ ಸ್ಥಿತರಾಗಿ ಸ್ವಯಂ ಇಷ್ಟಾದೇವಿ ತಿಳಿದು ತಮ್ಮ ಭಕ್ತರ ಎಲ್ಲಾ ಮನೋಕಾಮನೆಗಳನ್ನ ಪೂರ್ಣ ಮಾಡಿ ದೃಷ್ಟಿಯಿಂದ ಪ್ರಸನ್ನ ಮಾಡುವಂತಹ ದರ್ಶನೀಯ ಮೂರ್ತಿಗಳಾಗಿ ಸರ್ವರಿಗೆ ದರ್ಶನ ಮಾಡುತ್ತಾ ಪ್ರಸನ್ನರನ್ನಾಗಿ ಮಾಡುವ ಸೇವೆಯನ್ನ ಮಾಡಿ ಪೂಜ್ಯ ಆತ್ಮಾಗಿ ದೇವತಾ ಸ್ವರೂಪದಲ್ಲಿ ಎಲ್ಲ ಭಕ್ತರಿಗೆ ಅವರ ಇಷ್ಟಾರ್ಥವನ್ನ ಪೂರೈಸಿ ಅಂತೇಳಿ ಬಾಬಾ ಹೇಳ್ತಿದ್ದಾರೆ. ಓಂ ಶಾಂತಿ. ಬಾಬಾರವ್ರೇನ್ ತಿಳಿಸ್ಕೊಟ್ರು.